अहं भोजनं नैव भोज्यं न भोक्ता चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न मृत्युर्न शङ्का न मे चातिभेद पिता नैव मे नैव माता च जन्म न बन्धुर्न मित्रुर्न गुरुर्नैव शिष्य चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् अहं निर्विकल्पो निराकाररूपो विभुत्वाच सर्वत्र सर्वेन्द्रियाणां न चासङ्गतं नैव मुक्तिर्न मेय चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम्। सद्गुरु श्री साधु निश्चलदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वते पति शिव हर हर महादेव। ಎಲ್ಲರಿಗೂ ಶರಣ ಶರಣಾರ್ಥಿ। ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಕಂಬಿ ಗುರುಗಳು ಏನಾರು ಹೇಳ್ತಾರೆ? ಒಂದಿಷ್ಟು ಬುಕ್ ನಿಮ್ಮ ಹತ್ರ ಅದಲ್ಲ, ಮಾತಾಡಿ. ನೀವೊಂದು ಸ್ವಲ್ಪ ಮಾತಾಡಿ, ನಾವೊಂದು ಸ್ವಲ್ಪ ಮಾತಾಡ್ತೀವಿ. ಯಾವ್ದಾರು ಹೇಳಲ್ದ, ಏನ್ ಇಬ್ರು ಒಂದೇ ಹೇಳಿದ್ರೆ ನಡೀತದ, ಬೇರೆ ಬೇರೆ ಹೇಳಿದ್ರೆ ನಡೀತದೆ. ಯಾವ್ದಾರು ಹೇಳ್ರಿ. ವೇದಾಂತ ಪ್ರವಚನ ಮಾಲಿಕೆ 2 ಬ್ರಹ್ಮಶ್ರೀ ಸದ್ಗುರು ಶ್ರೀ ಶಿವಶಂಕರ ಭಟ್ ಅಗ್ನಿಹೋತ್ರಿಯವರ ವೇದಾಂತ ವಿಚಾರ ಪ್ರವಚನ ಮಹಾಲಿಂಗರಂಗರ ಅನುಭವಾಮೃತ ಸಾರ. ಈ ಗ್ರಂಥವನ್ನ ಆದರ್ಶಿತ ಉಪನ್ಯಾಸವನ್ನ ನಾವೀಗ ಶ್ರವಣ ಮಾಡುತ್ತೀವಿ. ಈ ಒಂದು ಗ್ರಂಥದ ಲೇಖಕರಾಗಿರ್ತಕ್ಕಂಥ ಶ್ರೀ ಶ್ರೋತ್ರ ಬ್ರಹ್ಮಶ್ರೀ ಸದ್ಗುರು ಶ್ರೀ ಶಂಕರ ಭಟ್ ಅಗ್ನಿಹೋತ್ರಿಯವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಗಣಪತಿ ಭಟ್ ಅಗ್ನಿಹೋತ್ರಿಯವರಿಗೆ ನಂತ ಶರಣಾರ್ಥಿಯನ್ನು ಸಲ್ಲಿಸಿದ. ಅದೇ ರೀತಿಯಾಗಿ ಒಂದು ಗ್ರಂಥವನ್ನ ಪ್ರಕಾಶನ ಮಾಡಿದಂಥ ಶಿವೋಹಂ ಪ್ರಕಾಶನ ಬಳ್ಳಿ, ಇವು ಕೂಡ ಅನಂತ ಕೃತಜ್ಞತೆ ಅಂತ ಈ ಗ್ರಂಥದಲ್ಲಿ ಅವಲೋಕನ ಮಾಡೋದಾದ್ರೆ, ನಿನ್ನೆ ದಿವಸ ಗುರುಗಳು ಹೇಳಿದ್ರು ತಾವತ ಮುಕ್ತಿ ರೀತ್ಯಾಹು ಅಂತಕ್ಕಂಥದ್ದು. ಅಂದ್ರೆ ಅವನು ಮುಕ್ತನಾಗುತ್ತಾನೆ, ಜನ್ಮಕ್ಕೆ ಕಾರಣವಾದ ಅಜ್ಞಾನವೇ ನಷ್ಟವಾಗಿರೋದ್ರಿಂದ ಅವನಿಗೆ ಮುಂದೆ ಮತ್ತೆ ಜನ್ಮ ಅಂತ ಇರೋದಿಲ್ಲ ಅಂತಕ್ಕಂಥದ್ದು. ಆದ್ದರಿಂದ ಈ ಪಂಚ ಕ್ಲೇಶ ಮುಂತಾದ ದೋಷ ಏನದವು, ಈ ದೋಷಗಳೇನಿವೆಯೋ ಅವು ಹೋಗ್ಬೇಕು ಅಂತಕ್ಕಂಥದ್ದು. ಈ ಕ್ಲೇಶ ಅಂತಂದ್ರೆ ದುಃಖ, ಅವಿದ್ಯಾ ಅಂತ ಅನ್ನೋದು ಒಂದು ಕ್ಲೇಶ. ಅವಿದ್ಯಾ ಅಂದ್ರೆ ಒಂದು ಅಜ್ಞಾನ ಮತ್ತು ಅವಿದ್ಯನ್ನಾಗಿ ಅಂದ್ರೆ ತನ್ನ ಸ್ವರೂಪ ತಿಳಿದಿರುವುದು. ಎರಡನೇದು ಅಸ್ಮಿತೆ, ನನ್ನದು ಇದು, ಈ ದೇಹ ನಾನು, ಈ ದೇಹಕ್ಕೆ ಸಂಬಂಧಿಸುವಲ್ಲ ನನ್ನವು ಎಂಬಂತ ತಿಳುವಳಿಕೆ. ಇದರಿಂದ ಮುಂದೆ ನಾನು ಬೇರೆ ಇನ್ನೊಬ್ಬರು ಬೇರೆ ಎಂಬಂತ ಭಾವ. ಅವು ಸುಖದಾಯಕವಾಗಿದ್ದರೆ ಅವುಗಳಲ್ಲಿ ರಾಗ ಅಥವಾ ಭೋಗಾಭಿಲಾಷೆ ಎಂಬುದು ಮೂರನೆಯದು. ಆಮೇಲೆ ದುಃಖದಾಯಕ ಅನಿಸಿದ್ರೆ ಅವುಗಳ ಬಗ್ಗೆ ದ್ವೇಷ ಭಾವ ಉಂಟಾಗುತ್ತದೆ. ನಾಲ್ಕನೇದ್ದು ಮತ್ತು ಇವುಗಳೆಲ್ಲ ಏನಪ್ಪಂದ್ರ ಇವುಗಳೆಲ್ಲ ಇವು ಸತ್ಯವಾದಗಳೆಂಬಂತ ಬುದ್ಧಿ ಎಂಬುದೇ ಅಭಿನಿವೇಶ ಅಂತಾರೆ. ಅಂದ್ರೆ ಬುದ್ಧಿ
ಮಾಡಿದಾಗಲೇ ನೀ ಶಿವನು, ನೀ ಬ್ರಹ್ಮ ಅಂತ ಉಪದೇಶವನ್ನು ಮಾಡಿ ಆ ಕ್ಲೇಶಗಳು ಒಳಗೆ ಇರುತ್ತಿದ್ರು, ಅಜ್ಞಾನ ಇರುತ್ತಿದ್ರು, ನೀ ಶಿವ ಇದ್ದಿ, ನೀ ಬ್ರಹ್ಮ ಇದ್ದಿ ಅಂತ ಉಪದೇಶ ಮಾಡಿದ್ರೆ ಅದು ಹೇಗಿರುತ್ತೆ ಆಗುತ್ತದೆ ಅಂತ. ಅಂದ್ರೆ ಅವನು ಉಪದೇಶದ ಪರಿಣಾಮ ಅಂತಂದ್ರೆ ಆ ಶಿವ ಇದ್ದಾನಲ್ಲ, ಈ ಕ್ಲೇಶ ಪಂಚದ ಏನಂತೀವಲ್ಲ ನಾವು, ಈ ಕ್ಲೇಶ ಪಂಚಗಳಿಂದ ಕೂಡಿದ ಶಿವ ಅವನು. ಆ ಶಿವನು ಶರೆಯ ರಸನಂದದಿ ದಾಶಿಯಾಗುತ್ತಾ ಅಂತ ಹೇಳ್ತಾರೆ. ಅಂದ್ರೆ ಅರ್ಸನೇನೋ ಸರಿ, ಆದ್ರೆ ಸೆರೆಮನಿಯೊಳಗೆ ಇದ್ದಾನಲ್ಲ ಅವನು. ಹಂಗ ಸೆರೆಮನಿಯೊಳಗಿದ್ದ ಮೇಲೆ ಆತನ ಅರಸೊತ್ತಿಗೆಲ್ಲ ಎಲ್ಲಿದೆ ಅಂತಕ್ಕಂಥದ್ದು. ಈಗ ಒಬ್ಬರ ಅಧೀನ ಆಗಿ ಹೋಗ್ತಿದ್ದಾನ ಅವನು, ಅಂದ್ರೆ ಸೆರೆಮನಿಲಿದ್ದಾನ ಅವನು, ಆದ್ರೆ ಅವನು ಅರಸನಿದ್ದಾನೆ. ಸೆರೆಮನಿಯೊಳಗ ಬಿದ್ದ ಒಂದು ಅರಸನಿದ್ದಂತೆ ಅವನು ಬಾಳೆ ಅಂತ. ಹಂಗ ಈ ಒಂದು ಕ್ಲೇಶ ಪಂಚಕಗಳು ಕಳೆದುಕೊಳ್ಳದೆ ಇದ್ದಂತ ಜೀವ ಏನಾಗತ್ತಪ್ಪ ಅಂದ್ರೆ, ಅವುಗಳಿಗೆ ವಶನಾಗಿ ಇದ್ದಂತ ಜೀವಾತ್ಮ ನಾನು ಅಂತ ತಿಳಿದಿದ್ದೇನೆ ಎನ್ನುವುದು ಸೆರೆಮನಿಯೊಳಗಿನ ಅರಸನಿದ್ದಂತೆ ಅಂತ. ಇದ್ರಲ್ಲಿ ನಮ್ ಹೆಂಗಪ್ಪ ಅಂತಂದ್ರ, ಇವನು ಕಳ್ಕೊಂಡ ಹಂಗ ಇದ್ದಂದ್ರ ಅರಸ ಹೌದು, ಆದ್ರೆ ಸೆರೆಮನಿಯೊಳಗಿದ್ದಂತ ಅರಸ ಅಂತ. ಅರಸ ಎಂಬ ಹೆಸರೇನೋ ಮಜಾ ಅದ, ಆದ್ರೆ ಆತನ ಸೆರೆಮನಿಯೊಳಗಿರ್ತಾನಲ್ಲ, ಏನ್ ಮಾಡೋದು ಅಂತ. ಅರಸೊತ್ತಿಗೆ ಸುಖ ಇಲ್ಲ, ಏನೂ ಇಲ್ಲ, ಒಬ್ಬರು ಅಧೀನಾಗಿದ್ದಾನೆ ಅವನು. ಹಂಗ ನಾ ಶಿವ ಅಂದ್ರೆ ಶಿವೋಹಂ ಎಂದಾದ್ರೂ ಅನ್ಲಿ, ಅಥವಾ ಅಹಂ ಬ್ರಹ್ಮಾಸ್ಮಿ ಎಂದಾದ್ರೂ ಅನ್ಲಿ, ಈ ದುಃಖಾದಿಗಳನ್ನ ನಿಜ ಎಂದೇ ಒಂದು ವೇಳೆ ತಿಳಿದಿದ್ರೆ ಅದು ಶಿವ ಬ್ರಹ್ಮ ಅಂತೇಳಿ ಒಂದು ಅಂಕಿತ ನಾಮ ಅಷ್ಟೇ. ಅದಕ್ಕೊಂದು ಏನೋ ಒಂದು ಅಂಕಿತ ನಾಮ ಕೊಟ್ಟಂತ ಇಷ್ಟ. ಈಗ ನಾವು ಹೆಸರಿಡುವುದೆಲ್ಲವೇ, ಈಗ ಮಕ್ಕಳ ಹೆಸರಿಡುದಲ್ಲ ನಾವು, ಏನೋ ರಾಮ ಅಂತ ಕರಿತೀವಿ, ಕೃಷ್ಣ ಅಂತ ಇಡ್ತೀವಿ, ಶಿವ ಅಂತ ಇಡ್ತೀವಿ, ಹಿಂಗ ಇಡ್ತೀವಿ ನಾವು. ಶಿವ, ರಾಮ, ಕೃಷ್ಣ ಅಂತ ಇರ್ತೀವಿ. ಅವು ಹೆಂಗ ಅಂಕಿತ ನಾಮಗಳಿಗೆ ಅವಿಷ್ಟ ಅವಕಷ್ಟ ಸೀಮಿತವಾಗಿವು, ಹಂಗ ಈ ರಾಮ ಆ ರಾಮ ಅಲ್ಲ ಅಂತ, ಈ ಕೃಷ್ಣ ಆ ಕೃಷ್ಣನೂ ಅಲ್ಲ, ಈ ಶಿವ ಆ ಶಿವನೂ ಅಲ್ಲ, ಈ ಶಂಕರ ಆ ಶಂಕರನೂ ಅಲ್ಲ ಅಂತ ಕರಿತಿರ್ತಾನೋ ಅಷ್ಟೇ. ಹಂಗಿದ್ ಏನಾಗತ್ತಪ್ಪ ಅಂದ್ರೆ ಅದು ಬರೀ ಹೆಸರಿದ್ದಂತೆ ಅಲ್ಲವೇ. ಹಾಗೆ ಆತ್ಮ ನಾನು ಅನ್ನುವುದು ಕೇವಲ ಹೆಸರು ಇಟ್ಟಂತಾಯ್ತು. ನಾನು ಆತ್ಮ, ನಾನು ಶಿವ, ನಾನು ಬ್ರಹ್ಮನಿದ್ದೇನೆ, ನಾನು ಶಿವನಿದ್ದೇನೆ. ನಾ ಪ್ರಾರಂಭಿಸಿದ ಶಿವೋಮ್ ಅಂತ ನಾವು ಹೇಳ್ತೀವಲ್ಲ, ಅದನ್ನ ಇದೇನಾಯ್ತಪ್ಪ ಅಂದ್ರೆ ಹೆಸರಿಟ್ಟಂಗ ಆಯ್ತದು. ಅದು ಹಾಗಾಗಬಾರ್ದು ಅಂತ ಹೇಳ್ತಾರ ಅವರು. ತಿಳುವಳಿಕೆಯಲ್ಲಿ ಅದನ್ನ ಅರಗಿಸಿಕೊಳ್ಳಬೇಕೆ ಹೊರತು ಬರೀ ಬಾಯಿಂದ ಅಂತಂದ್ರೆ ಅಂದ್ರೆ ಅದು ಕ್ಲೇಶ, ಈ ಬೈನ ಪಂಚಕದಲ್ಲೂ ಈ ಕ್ಲೇಶ ಪಂಚಕಾದಿಗಳು ಮೊದಲಾದವು ಹೋಗುವುದಿಲ್ಲ ಅಂತಕ್ಕಂಥದ್ದು. ಇದು ಹೋಗ್ಬೇಕು ಅಂತ, ಇದು ಹೋದ್ರೆ ಮಾತ್ರ ಅದು ಸತ್ಯ ಅಂತಕ್ಕಂಥದ್ದು, ನಿಜವಾದ ಆ ಒಂದು ಹೆಸರಿಗೆ ತಕ್ಕಂತ ಅದು ಯೋಗ್ಯ ಅನಿಸ್ತದ. ಈಗ ಮುಂದೆ ನೋಡಿದರೆ ಒಳ್ಳೆಯದು. ಈಗ ಈ ವಿಷಯದಲ್ಲಿ ಏಕನಿಷ್ಠೆ ಇರಬೇಕು. ಅಂದ್ರೆ ಮನುಷ್ಯನ ಸ್ವಾಭಾವಿಕವಾದಂತ ಚಂಚಲ ವೃತ್ತಿ ಎಂಬುದೇ ಇಲ್ಲ. ಸ್ವಾಭಾವಿಕವಾಗಿ ಮನುಷ್ಯನ ಸ್ವಾಭಾವಿಕವಾಗಿ ಚಂಚಲ ವೃತ್ತಿ ಎಂಬುದೇ ಇಲ್ಲ. ಅದು ಇರೋದೇ ಅದರ ಒಂದು ಧರ್ಮ, ಹಾಗಾಗಿದೆ ಅದು. ಯಾಕಂದ್ರೆ ಅದು ಧರ್ಮ, ಅದು ಮನುಷ್ಯನ ಚಾಂಚಲ್ಯತೆ ಸ್ವಾಭಾವಿಕವಾಗಿರ್ತದ್ದು. ಈಗ ವಿಚಾರ ಮಾಡಿ ನೋಡ್ರಿ ನಾವು, ಹೆಂಗಂದ್ರ ಅದಕ್ಕೇನು ಅಡ್ಡಿ ಇಲ್ಲ. ಅದನ್ನ ಬೇಕಾದಷ್ಟು ನೀವು ಮನಾದಿಗಳಿಂದ ನೀವು ಮಾಡ್ರಿ, ಮಾಡಬೇಕು ಇಲ್ಲವೆಂದಲ್ಲ. ಆದ್ರೆ ಮನುಷ್ಯಗೆ ಹರಿದಾಡುವುದು ಒಂದು ಸ್ವಭಾವ ಅಂತ. ಯಾಕಂದ್ರೆ ಅದ್ರ ಧರ್ಮದು. ಈಗ ನೀರಿಗೆ ಹೆಂಗಪ್ಪ ಅಂದ್ರೆ ಹರಿವು ಸ್ವಭಾವ ಅದ ಎಲ್ಲಿ ಹೇಳ್ತಿರ್ತದ ಹರಿತಿರ್ತದ, ಹರಿತಾ ಹೋಗ್ತಿರ್ತದ. ಅದ್ರ ಸ್ವಭಾವ ಹಂಗಾಗಿರ್ತದ, ಅದು ಹೋಗ್ಬಿಡ್ತದ. ನೀರು ಎಂದು ಕರೆಸಿಕೊಳ್ಳಲು ಕೂಡ ಅದು ಅನರ್ಹವಾಗುತ್ತದೆಯೋ ಹಾಗೆ ಮನಸ್ಸು ಎಷ್ಟೋ ಚಂಚಲ ಆಗ್ಲೇ ಕೂಡದಂತೇಳಿ ಹಠ ಮಾಡಬಾರದು ಅಂತ. ಆ ಮನಸ್ಸಿನ ಚಲನೆಯಲ್ಲಿ ಎಲ್ಲ ವ್ಯವಹಾರಗಳು ನಡೀತವೆ. ನಿನ್ನ ವಿಚಾರ ಸರಣಿಗೆ ವಿಚಾರ ಮಾಡಬೇಕಾದ್ರೂ ಆ ಮನಸ್ಸೇ ಬೇಕಾಗ್ತದೆ ಅನ್ನೋದನ್ನ ಮರಿಬಾರದು ಅಂತಕ್ಕಂಥದ್ದು. ನಾವಂತೀವಿ ಈ ಮನಸ್ಸೇ ಇಲ್ಲವಾಗ ಹೋಗಿಸ್ಬೇಕು ಅಂತೇಳಿ. ಆದ್ರೆ ನಾವ್ ಏನ್ ಅರಿಬೇಕಾದ್ರೂ ವಿಚಾರ ಮಾಡ್ಬೇಕು, ಈ ಮನುಷ್ಯನ ಉಪಯೋಗ ತಗೋಬೇಕಲ್ಲ, ಈ ಮನುಷ್ಯನನ್ನ ಇರ್ತಿರ್ತೀವಿ ನಾವು. ಹಂಗ ಅದು ಚಲನೆಯನ್ನ ಪೂರ್ಣ ಬಿಟ್ಬಿಟ್ರೆ ಅದು ನಿದ್ದೆ ಆಗಿ ಬಿಡ್ತದೆ ಅಂತ ನಿನಗೆ ಗೊತ್ತಿದೆ. ಅದು ಅಲ್ಲಿ ಆ ನಿದ್ರೆಯಲ್ಲಿ ನೀನು ಏನು ವಿಚಾರ ಮಾಡಬಲ್ಲೆ?
ಏನು ವಿಚಾರ ಸಾಧ್ಯ ಇಲ್ಲ. ಸುಷುಪ್ತಿಯಲ್ಲಿ ಏನು ಸಾಧ್ಯನೇ ಇಲ್ಲ. ಆದ್ದರಿಂದ ಅದರ ಚಾಂಚಲ್ಯ ಸಂಪೂರ್ಣ ಅಳಿಬೇಕು ಅಂತ ಅಪೇಕ್ಷಿಸಬಾರದು ಅಂತ ಇರಬೇಕದು. ಈ ಒಂದು ಪರಮಾರ್ಥದ ವಿಷಯ ತಿಳಿದುಕೊಳ್ಳುವ ಕಾಲದಲ್ಲಿ ಆ ಮನಸ್ಸು ಅಷ್ಟು ಸಮಯ ಅದರೊಳಗೆ ಅರಗಬೇಕು, ಏಕಾಗ್ರವಾಗಿ ನಿಲ್ಲಬೇಕು ಅಂತ. ಹಂಗಂತೇಳಿ ಮನಸ್ಸನ್ನ ನಾವು ಲಯ ಮಾಡ್ತೇವೆ ಅಂತೇಳಿ ನಾವು ಹೇಳಕ್ ಗೊತ್ತಿಲ್ಲ, ಅದು ಯೋಗ್ಯ ಅಲ್ಲ ಅಂತ. ಏನ್ ಹೇಳ್ಬೇಕು, ನಾವ್ ಎಷ್ಟು ಹೊತ್ತಿನವರೆಗೆ ಪಾರಮಾರ್ಥದಲ್ಲಿ ಸತ್ಸಂಗದಲ್ಲಿ ಇರ್ತೀವಿ ಅಷ್ಟು ತನ ಅದು ಮನಸ್ಸು ಅಷ್ಟು ಸಮಯದೊಳಗೆ ಅದು ಅರಗಬೇಕು ಅಂತ. ಅರಗಬೇಕು, ಆ ವಿಷಯದಲ್ಲಿ ಏಕಾಗ್ರವಾಗಿ ನಿಲ್ಲಬೇಕು ಅಂತ. ಅದಕ್ಕೆ ಪ್ರಯತ್ನ ಪಡ್ಬೇಕು ನಾವು. ಈಗ ಫೋಟೋ ತೆಗೆಸ್ಕೊಳ್ಳುವಾಗ ನಾವು ಹೆಂಗ ಸುಮ್ಮನೆ ಕುಳಿತುಕೊಳ್ಳುವುದು, ಹಂಗ ಸ್ವಲ್ಪವಾದ್ರೂ ಅಳಗಾಡುದಿಲ್ಲವೋ, ಅವೇ ಮುಚ್ಚುವುದಿಲ್ಲವೋ? ಯಾಕಂದ್ರೆ ಫೋಟೋ ಕೆಟ್ಟ ಹೋಗಿಬಿಡ್ತದೆ. ಫೋಟೋ ತೆಗೆಸ್ಕೊಳ್ಳೋರು ಮೋಜು ನೋಡಬೇಕು. ಎಷ್ಟು ಹೊತ್ತಿನವರೆಗೆ ಅವನ ಸುಮ್ಮನೆ ಕುಳಿತಾನು, ಕ್ಯಾಮ್ರಾ ಕ್ಲಿಕ್ ಆಗುವವರೆಗೆ ಮಾತ್ರ ಕರ್ಕೊಂಡು ಕುಳಿತಾನು. ಆ ಕೆಲಸ ಆಯ್ತಪ್ಪ ಅಂತ ಮುಗಿದೋಯ್ತು. ಆಮೇಲೆ ಅವನು ಎದ್ದು ಬೇಕಾದ ಹಾಗೆ ಚಲನೆ ಮಾಡಿದ್ರು ಫೋಟೋ ಸರಿಯಾಗಿಯೇ ಮೂಡುತ್ತದೆ ಅಲ್ವೇ? ಹಂಗ ಏನೋ ಅದು ಅಡ್ಡಾಡುತ್ತದೆಯೋ ಹಾಗೆ ತಿಳಿದುಕೊಳ್ಳುವಂತ ಸಮಯದಲ್ಲಿ ನೀನು ಈ ಮನಸ್ಸನ್ನ ಅದರಲ್ಲಿ ಇಡು. ವ್ಯವಹಾರದಲ್ಲಿಯೂ ಮತ್ತು ಅದರ ಮನುಷ್ಯನ ಚಾಂಚಲ್ಯ ನಿಲ್ಲಿಸಿಬಿಡುತ್ತದೆ ಎನ್ನುವುದಾದ್ರೆ ಅದು ಮರಣ ಹೊಂದಿದ ಮೇಲೆ ಸರಿ, ಅಲ್ಲಿವರೆಗೆ ಅದು ಸಾಧ್ಯವಿಲ್ಲ ಅಂತ. ಆದ್ದರಿಂದ ಈ ಹುಚ್ಚಿಗೆ ಹೋಗಬಾರದು ಅಂತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಫೋಟೋ ಉದಾಹರಣೆ ಪಾತ್ರ ಕೊಟ್ಟರು ಅವರು. ಫೋಟೋನ ತೆಗೆಸ್ಕೊಳ್ತಾಗ ಎಷ್ಟು ಚಂದ ಕೂತಿರೋದು ನೋಡ್ರಿ, ಎಲ್ಲ ಕಾಲರ್ ನೆಟ್ ಮಾಡ್ಕೊಂಡು ಅಷ್ಟ ಕುಂಟ್ರಿ ಅಂತ ನೆಟ್ಟ ಕೂತಿರ್ತಾನೋ. ಆ ಫೋಟೋ ತೆಗೆದ್ರೆ ನಾವು ಅಷ್ಟ ಅಳಗಾಡಂಗಿಲ್ಲ. ಮ್ಯಾಲ್ ಮಾಡ್ರಿ ಬೋಣ, ಕೆಳಗ್ ಮಾಡ್ರಿ, ಅಷ್ಟೇ ಇಟ್ಟಿರ್ತೀನೋ. ಆ ಒಂದ್ಕೂಲೆ ಅಷ್ಟು ಹಿಡಿದ ಫೋಟೋ ತೆಗೆದ ತಕ್ಷಣ ಮತ್ತ ವಿಚಲಿತ ಆಗ್ತೀವಿ, ಮತ್ ನಾವು ನಮ್ ಕೆಲಸ ಹೋಗ್ಬಿಡ್ತೀವಿ ನೀವು. ಹಂಗ ಅಷ್ಟರದ ಆ ಮಹತ್ವ ಇರುತ್ತಂತೇಳಿ. ಆದ್ರೆ ಅದನ್ನ ನಾವು ಒತ್ತಾಯಪೂರ್ವಕವಾಗಿ ಅದನ್ನ ಅದರ ಮನುಷ್ಯನ ಚಾಂಚಲ್ಯ ನಿಲ್ಲಿಸ್ಬಿಡ್ತೇನೆ ಅಂತ ಅನ್ನೋದಾದ್ರೆ ಅದು ಹೆಂಗಪ್ಪ ಅಂದ್ರ ಸತ್ತ ಮೇಲೆ ಅಂತ ಸರಿ, ಅಲ್ಲಿವರೆಗೆ ಅದು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಆದ್ರಿಂದ ಈ ಹುಚ್ಚಿಗೆ ನಾವು ಹೋಗಬಾರದು ಅಂತ. ನಾ ಮನುಷ್ಯನ ನಿಲ್ಲಿಸ್ತೀನಿ, ನಾ ಮನಸ್ಸಿನ ಇಲ್ಲವಾಗುತ್ತೀನಿ ಅಂತಕ್ಕಂಥ ಹುಚ್ಚಿ ಹೋಗಬಾರ್ದು. ಆಯ್ತು, ಈ ಪಾರಮಾರ್ಥ ಹೋಗ್ತೀವಿ, ನಾವು ಸತ್ಸಂಗ ಹೋಗ್ತೀವಿ, ಈಗ ಮನಸ್ಸು ಏಕಾಗ್ರದ ಆನಂದವಾಗಿದೆ, ಇರೋದು ಯಾವ ವಿಚಾರನೂ ಇಲ್ಲ, ವಿಕಲ್ಪ ಬರ್ತಾ ಇಲ್ಲ, ಪರಮಾತ್ಮನಲ್ಲಿ ಆ ಒಂದು ಅಖಂಡ ಸ್ವರೂಪದ ಏನದ ಅದಕ್ಕೆ ನಮಗೆ ಕನೆಕ್ಟ್ ಆಗಿದೆ. ಈಗ ನಾವು ಆನಂದ ಇಷ್ಟ ತಿಳ್ಕೋಬೇಕು. ಇದಾದ ನಂತರ ಮತ್ತೆ ವ್ಯವಹಾರಕ್ಕೆ ಬಂದು ಬಿಡ್ತದೆ. ಈ ರೀತಿ ಹೇಳ್ತಾರೆ. ಅಂದ್ರೆ ಆದ್ರಿಂದ ಈ ಹುಚ್ಚಿ ಹೋಗಬಾರ್ದು ಅಂತ. ಈಗ ನಮಗೆ ತಿಳುವಳಿಕೆ ಆಗುವ ಮಟ್ಟಿಗೆ ಮಾತ್ರ ಮನುಷ್ಯನ ಚಾಂಚಲ್ಯವನ್ನು ನಾವು ಕಳೆದುಕೊಳ್ಬೇಕು. ಆ ಸಮಯದಲ್ಲಿ ಅದು ಬೇರೆ ವಿಷಯಕ್ಕೆ ಹಾರದಂತೆ ನೋಡ್ಕೊಳ್ಬೇಕಷ್ಟೇ ಎನ್ನುವುದು ನ್ಯಾಯವಾದ ಮಾತಿದು. ಅದು ಕೆಡಕತನ ಕಾಯಮ್ಮಾಗಿ ಹಾಗೆ ಇರಬೇಕು ಅಂತಂದ್ರೆ ಹೇಗೆ ಸರಿಯಾಗಿತ್ತು ಅಂತಕ್ಕಂಥದ್ದು. ಈಗ ಸರಿ, ಅದನ್ನ ಹೆಂಗಪ್ಪ ಅಂದ್ರೆ ಮುಂದದ ಮತ್ತೊಂದು ತಂಗಿಗೆ ಹೋಗಬಾರ್ದು ಅಂತ ಅದನ್ನ ನೋಡ್ಕೋಬೇಕು, ಕಂಟ್ರೋಲ್ ಇರ್ಬೇಕಷ್ಟೇ. ಹೊರತಾಗಿ ಅದನ್ನ ಪೂರ್ಣ ಇಲ್ಲವಾಗುತ್ತೇನೆ ಅನ್ನೋದು ಅದು ಮೂರ್ಖತನ ಅಂತಂದಂಗ ಆಗ್ತದೆ ಇಲ್ಲಿ. ಅದಕ್ಕ ಆ ನ್ಯಾಯದ ಮಾತು ಏನ್ ಹೇಳ್ತಾರಪ್ಪ ಅಂದ್ರೆ ಆ ಸಮಯದಲ್ಲಿ ಅದು ಬೇರೆ ವಿಷಯಕ್ಕೆ ಹಾರನ್ನು ನೋಡ್ಕೊಳ್ಬೇಕು. ಈಗ ನಾವು ಪಾರಮಾರ್ಥದಲ್ಲಿ ಒಂದು ಯಾವುದೋ ಒಂದು ವಿಷಯ ಕೂತೀವಿ ನಾವೀಗ. ಈಗ ನಾವು ಗುರುಗಳು ಸತ್ವ ಹೇಳ್ತಾ ಇರ್ತಾರೆ, ಈ ವಿಷಯನ ಆಲೋಚನಾ ಶ್ರವಣ ಮಾಡ್ತಾ ಇದ್ದೀವಿ. ಈ ವಿಷಯ ಶ್ರವಣ ಮಾಡ್ತಾ ಇದೆಯೋ ಇಲ್ಲೋ ಮನಸ್ಸು, ಆ ಮನುಷ್ಯನ ಲಕ್ಷ ಕೊಡ್ಬೇಕು. ನಾವು ಒಂದಿಷ್ಟು ಗಮನಿಸ್ಬೇಕು, ಅದನ್ನ ವಿಮರ್ಶೆ ಮಾಡಬೇಕು, ಒಂದಿಷ್ಟು ತನಿಖೆಗೆ ಒಳಪಡಿಸ್ಬೇಕು. ಇದನ್ನ ಗುರುಗಳು ಹೇಳಿದ ಮಾತ ನಂತರ ಒಂದಿಷ್ಟು ತನಿಖೆಗಳು ಏನ್ ಕೇಳಿಪ್ಪ, ಏನು ಅದನ್ನ ಅರಿವಿಸ್ಕೊಂಡಿ, ಆನಂತರ ನಿನಗೇನು ಅನುಭವ ಆಯಿತು, ಏನು ಅನುಭೂತಿ ಬಂತು, ಇದೆಲ್ಲ ವಿಚಾರ ಮಾಡೋ ಹೊರತಾಗಿ ಅದನ್ನ ಬಿಟ್ಟು ನಾವು ಅದನ್ನ ಇಲ್ಲವಾಗ್ತೇವೆ ಅಥವಾ ನಾನು ಪೂರ್ಣ ಇಲ್ಲವಾಗ್ತೇವೆ ಅನ್ನೋದು ಮೂರ್ಖತನದ ಮಾತು ಅಂತಕ್ಕಂಥದ್ದು ಇಲ್ಲಿ ಮಾತು ಹೇಳ್ತೀವಿ. ಹಂಗ ಅದ್ ಹೆಂಗಪ್ಪ ಅಂದ್ರೆ ಅದ ಕಡೆ ತನಕ ಕಾಯಮ್ಮಾಗಿ ಹಾಗೆ ಇರಬೇಕು ಅಂತಂದ್ರೆ ಹೆಂಗ್ ಸರಿಯಾಗಿತ್ತು ಅಂತ ಸಾಧ್ಯಲ್ಲ ಅದು. ಅದಕ್ಕ ಈಗ ನೋಡಿ ಈಗ ನಾವು ಹೀಗೆ ಕುಳಿತಿದ್ದೇನಲ್ಲ, ನಾನು ಹೀಗೆ ಕುಳಿತಿದ್ದೇನೆ ಎಂಬಂತ ಅರಿವು ನಿಮಗೆ ಇರಬಾರದು. ಇಲ್ಲಿ ಜನರು ಇದ್ದಾರೆ ಎಂಬುದು ನಿಮಗೆ ಗೊತ್ತು ಆಗಬಾರದು ಅನ್ನೋರು ಇದೆಯಲ್ಲ, ಇಲ್ಲದಿಲ್ಲ. ಅವ್ರಿಗೇನೋ ಮಾಡುವುದು, ಇಲ್ಲಿವರೆಗೆ ಯಾವ ಶಾಸ್ತ್ರದಲ್ಲಿಯೂ ಹಾಗೆ ಹೇಳಿಲ್ಲ. ವ್ಯವಹಾರಗಳು ಸರಿಯಾಗಿ ನಡೀತವೆ. ಆದ್ರೆ ತಿಳುವಳಿಕೆಯಲ್ಲಿ ಮಾತ್ರ ಬದಲಾವಣೆ ಆಗ್ತದೆ. ಮೊದಲು ತಪ್ಪಾಗಿ ತಿಳುವಳಿಕೆ ಇರುತ್ತದೆ. ಈಗ ಅದನ್ನ
ಸರಿಯಾದ ತಿಳುವಳಿಕೆ ಮಾಡಿಕೊಂಡಿರ್ತಾನೆ. ಇದಕ್ಕೆ ಜ್ಞಾನ ಜ್ಞಾನ ಅಂತ ಹೇಳ್ತಾರೆ. ಇದನ್ನು ಕಡೆಗಣಿಸಿ ಅವನಿಗೆ ಏನೇನೋ ಅನಿಸಬಾರ್ದು. ಅಂದ್ರೆ ಈ ಕಣ್ಣೆದುರಿಗಿದ್ರೂ ಕಾಣಿಸಬಾರ್ದು, ಯಾರಾದ್ರೂ ಅವನಿಗೆ ಏನು ಮಾಡಿದ್ರು ಅವನಿಗೆ ಗೊತ್ತಾಗಬಾರ್ದು ಎನ್ನುವ ಮಾತುಗಳೆಲ್ಲ ಅರ್ಥಹೀನವಾಗಿವೆ ಅಂತಕ್ಕಂಥದ್ದು. ಅವು ಅನಿಸ್ತಾವ ಸಹಜ ಎಲ್ಲವೂ. ಯಾಕಂದ್ರೆ ಕಣ್ಣಿ ಕಾಣಿಸ್ ನೋಡ್ಬೇಕಾಗ್ತದೆ. ಮತ್ತ ಯಾರು ನಮ್ಗೆ ಮುಟ್ಟಿದ್ರೆ ಮಾಡಿದ್ರೆ ಏನೋ ಗುರ್ತಾಗ್ಬೇಕಾಗ್ತದೆ. ಇವು ಅವು ಗುರ್ತಾಗಬಾರ್ದು, ಆ ಸ್ಥಿತಿಲಿ ಇರಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು ಅನ್ನೋದಿಲ್ಲ. ಇದು ಅರ್ಥಹೀನ ಮಾತು ಅಂತ ಕೆಲಸಕ್ಕೆ ಯಾರು ಕೈ ಹಾಕಬಾರ್ದು ಅಂತ. ಅದಕ್ಕಾಗಿ ಇಲ್ಲಿ ಹೇಳ್ತಿದ್ದಾರೆ, ಈ ವಿಷಯ ತಿಳಿಲಿಕ್ಕೆ ಆರಂಭವಾದ ಮನುಷ್ಯಗೆ ಅದರಲ್ಲಿಯೇ ನಿಷ್ಠೆ ಇರಬೇಕು ನೋಡುವಂತಕ್ಕಂಥದ್ದು. ಅಂದ್ರೆ ಇದನ್ನ ಭಗವದ್ಗೀತೆಯೊಳಗಿನ ಶ್ರೀಕೃಷ್ಣ ಪರಮಾತ್ಮನ ಉಪದೇಶ ಅನುವಾದದ ಮೂಲಕ ಮಾಡುತ್ತಾರೆ. ಅದು 18ನೇ ಅಧ್ಯಾಯದಲ್ಲಿದ್ದು ಅದರ ಭಾಷಾಂತರ ಮಾಡ್ತಾರೆ. ಹೆಂಗಂತಂದ್ರೆ, ಎಲೆ ಧನಂಜಯ, ಸರ್ವ ಧರ್ಮವನ್ನಳೆದು ನನ್ನನ್ನೇ ಭಜಿಸು, ಸರ್ವ ಧರ್ಮವನ್ನಳೆದು ನನ್ನನ್ನೇ ಭಜಿಸು ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣ ಹೇಳಿದನೆಂದ್ರೆ ಇಷ್ಟು ಹೊತ್ತಿನವರೆಗೆ ಹೇಳಿದ್ದು ಅದರಲ್ಲಿಯೇ ಬರುತ್ತದೆ. ಅಂದ್ರೆ ಹಾಗೆ ಮೊದಲಿಗೆ ಆರಂಭ ಮಾಡುವ ಕಾಲಕ್ಕೆ ಯಾವುದನ್ನು ಹೇಳಿತ್ತೋ ಇಲ್ಲಿಯವರೆಗೆ ಏನು ಹೇಳಲಾಗಿದೆಯೋ ಅದೆಲ್ಲವೂ ಸಾರಾಂಶ ರೂಪದಲ್ಲಿ ಬರುತ್ತದೆ ಅಂತಕ್ಕಂಥದ್ದು. ಶ್ರೀಕೃಷ್ಣ ಹೇಳ್ತಾನೆ, ಎಲೆ ಧನಂಜಯ, ಸರ್ವಧರ್ಮವನ್ನು ಅಳೆದು ನನ್ನನ್ನೇ ಭಜಿಸು ಅಂತ. ಅಂದ್ರೆ ಇಲ್ಲಿವರೆಗೆ ಇರ್ತಿಲ್ಲ, ಇನ್ನು ನನ್ನ ಭಜಿಸು ಅಂತ ಹೇಳ್ತಾನೆ ಅವನು. ಅದಕ್ಕ ಅರ್ಜುನ ಈ ಧರ್ಮಗಳೆಂದು ಯಾವ ಇದೆಯಲ್ಲ ಅವೆಲ್ಲವನ್ನು ಬಿಟ್ಟುಕೊಟ್ಟು ನನ್ನನ್ನೇ ಭಜಿಸು. ಅತ್ಯಂತ ಶ್ರೇಷ್ಠವಾದಂತ ಧರ್ಮ ಅಂತಂದ್ರೆ ಪರಮಾತ್ಮನ ಆರಾಧನೆ, ನಿಷ್ಕಾಮನಾಗಿ ಮಾಡುವುದೆಂಬುದಿದೆ. ಅದುವೇ ನಿಜವಾದ ಪರಮಾತ್ಮನ ಆರಾಧನೆ ಅಂತಕ್ಕಂಥದ್ದು. ಈಗ ಸರ್ವಧರ್ಮವನ್ನು ಅಳಿದು ತಾತ್ಕಾಲಿಕವಾದಂತಹ ಫಲವನ್ನು ಮಾತ್ರ ಕೊಟ್ಟು ಮುಂದೆ ದುಃಖವನ್ನು ಕೊಡುವಂತಹ ಕ್ಷುದ್ರವಾದ ಧರ್ಮಗಳೆಲ್ಲ, ಈ ಧರ್ಮ ಇವೆಲ್ಲ ಇವು, ಅವುಗಳನ್ನೆಲ್ಲ ಬಿಟ್ಟು ನನ್ನನ್ನೇ ಭಜಿಸು, ನನಗೇ ಶರಣಾಗಿ ಬಾ ನೀನು. ಗೀತೆಯೊಳಗೆ ಸಂಸ್ಕೃತದಲ್ಲಿ ಹೇಳ್ದ, ಸರ್ವಧರ್ಮಾನ್ ಪರಿತ್ಯಜ ಮಾಮೇಕ ಶ್ರವಣಂ ವಜ ಅಂತ ಹೇಳ್ದ. ಅಂದ್ರೆ ಇಲ್ಲಿ ಮಾತ್ರ ಭಾಷಾಂತರ ಇದುವರೆಗೆ ಹೇಳಿದ್ದು ಅಂತಕ್ಕಂಥದ್ದು. ಮುಂದೆ ಹೇಳ್ತಾರೆ, ಅಹಂ ತ್ವಾ ಸರ್ವ ಪಾಪಭ್ಯೋ ಮೋಕ್ಷಯಿಷ್ಯಾಮಿ ಮಹಾಶುಷ ಅಂತ ಹೇಳ್ತಾರೆ. ಅಲ್ಲ, ಧರ್ಮ ಬಿಟ್ಟುಕೊಟ್ಟು ನನಗೆ ಶರಣು ಬಾ ಎಂದು ಹೇಳ್ತಿಯಲ್ಲ ಪರಮಾತ್ಮ, ನನ್ನ ಪಾಪಗಳು ಎಷ್ಟಿವೆ ಏನೋ, ಹಿಂದೆ ಕೂಡಿ ಹಾಕಿದಂತವುಗಳು ಪರ್ವತಗಳಾಗಿವೆ, ಪರ್ವತ ಪ್ರಾಯದಂತವುಗಳಿದ್ದಾವೆ. ಹಿಂದಿನ ಎಷ್ಟೋ ಜನಗಳು ಆ ಪಾಪಗಳು ಬೇರೆ ಇದ್ದಾವೆ. ಅವು ಯಾಕೆ ಹೋದವು ಎಂದು ನೀನು ಚಿಂತೆ ಮಾಡಬೇಡ. ಅಹಂ ಅಂದರೆ ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡುತ್ತೇನೆ. ಆ ಜವಾಬ್ದಾರಿ ನನ್ನದು. ನಿಂದೇನು, ನನಗೆ ಶರಣ ಬರುದಷ್ಟೇನೇನು, ಶರಣ ಹೋಗು, ಶರಣಾಗತ ಭಾವಸ್ಥೆ ಇರಬೇಕೆಂದು ಮುಂದಿನ ವಿಚಾರ ಮಾಡಬೇಡ. ನಿಂದ ಎಷ್ಟರ ಕಾರಣದಲ್ಲಿ ಅದು ಎಷ್ಟರ ಕಾಲದಲ್ಲಿ ಅದನ್ನ ಬಗೆಹರಿಸ್ತೇನೆ. ಅದಕ್ಕೆ ನೀನು ಶರಣ ಬರುವುದು ನಿನ್ನದು ಅಂತಕ್ಕಂಥದ್ದು. ನೀನು ಏನೇನೋ ಆ ವಿಷಯದಲ್ಲಿ ಸಂಶಯ ಪಡಕ್ ಹೋಗಬೇಡ. ಯಾಕಂದ್ರೆ ಮೋಕ್ಷಯಿಷ್ಯಾಮಿ ಮಾಶುಚ, ಶೋಕ ಮಾಡಬೇಡ ಅಂತ ಎಂದು ಭಗವಂತ ಹೇಳಿದ್ದು ಎಂಥ ಆಶ್ವಾಸನೆ ನೋಡ್ರಿ. ಇಂಥ ಆಶ್ವಾಸನೆಯನ್ನು ಯಾವನು ತಾನೇ ಕೊಡಬಲ್ಲ ಭಗವಂತ ನೋಡ್ರಿ. ಯಾವಾಗ ನೀನು ನನಗೆ ಶರಣ ಹೋಗ್ತೀಯ ಅವಾಗ ನಿನ್ ಜವಾಬ್ದಾರಿ ನನಗ್ ಬಿತ್ತದು. ನೀನ್ ಆ ಕಡೆ ವಿಚಾರ ಮಾಡಬೇಡ. ನಿನ್ ಕೆಲಸ ಏನು, ಬರೀ ಶರಣ ಹೋಗೋದಷ್ಟೇ. ಈಗ ಮಹಾಭಾರತದಲ್ಲಿ ದ್ರೌಪದಿ ಎಲ್ಲಿವರೆಗೆ ನನ್ನನ್ನ ಕಾಪಾಡ್ಕೋಬಲ್ಲೆ, ಅಲ್ಲಿವರೆಗೆ ಹೋಗಿ ಇತ್ತು ನನ್ನ ಕಾಪಾಡ್ಕೊಳ್ಕೋಬಲ್ಲೆ ಅಂತೇಳಿ. ಅಲ್ಲಿ ತನಕ ಶ್ರೀಕೃಷ್ಣ ಪರಮಾತ್ಮ ಬರಲಿಲ್ಲ. ಯಾಕ? ಅಲ್ಲಿ ಶರಣ ಹೋಗಿರ್ಲಿಲ್ಲ. ಯಾವಾಗ ನಂದು ಮುಗಿತ್ತು, ಇನ್ನ ಸ್ವಇಚ್ಛಾ ಮುಗಿತ್ತು, ಇನ್ನು ಏನಿದ್ರು ಪರಮೇಶ್ವರ ಇಚ್ಛಾ ಈಶ್ವರ ಇಚ್ಛಾನ ಕೊನೆಯದು ಅಂತ ಅವಾಗ ಅರಿವಾತಕಿ. ಯಾವಾಗ ಶ್ರೀಕೃಷ್ಣ ಅಂತ ನನ್ನ ಕರಿತಾಳ ಅವಾಗ ಬರ್ತಾನ ಅವನು. ಆನಂತರ ಆಕೆ ಕೇಳ್ತಾಳೆ, ಅಲ್ಲ ನಾ ಇಷ್ಟು ಹೊತ್ತಾಯ್ತಲ್ಲ, ನೀವು ಯಾಗ ಬರ್ಬೇಕಾಯ್ತಲ್ಲ ಅಂತ ಕೇಳಿದಾಗ ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಏನ್ ಹೇಳ್ತಾನೆ, ನೀನ್ ನನ್ನ ಕರೆದಿದ್ದು ಯಾವಾಗ ಅಂತ. ಜಸ್ಟ್ ಕರೆದ ಈಗ ಬಂದೆ ನಾನು, ಕರೆದ ತಕ್ಷಣ ಬಂದೆ ನಾನು. ಇಲ್ಲ ಹಿಂಗ ಅಂತ ಹೇಳಿದಾಗ, ಇಲ್ಲ ನೀನ್ ಯಾವಾಗ ಕರೆದಾಗ ಬಂದ, ನೀನು ಅವಾಗ ಕರೆದಿದ್ರ ಯಾವಾಗ ಅಂತಃಪುರನ
ನೀನು ಹೇಳ್ಕೊಂಡು ಬರ್ತಾ ಇದ್ದಿಲ್ಲ ಅವನು ಯಾರೋ ದುಶ್ಯಾಸನ, ಅವಾಗನೇ ನಾನು ಕರೆದಿದ್ದ ಅಲ್ಲಿ ಅವ್ನು ನಾಶ ಮಾಡಿಬಿಡ್ತಿದ್ದ. ನಾನು ನಿನ್ನಲ್ಲೇನಿತ್ತು, ನನ್ನನ್ನ ರಕ್ಷಣೆ ಮಾಡ್ಕೋಬಲ್ಲೆ, ನನ್ನ ಜವಾಬ್ದಾರಿ ನನಗ, ನಾನ ಎಲ್ಲ ನೀಗಿಸ್ಬೇಕು ಅಂತಕ್ಕಂಥದ್ದ ನಿನ್ನೊಂದಿಷ್ಟು ಅಹಮಿತ್ತು. ಅಲ್ಲಿ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀನ್ ಯಾವಾಗ ಪೂರ್ತಿ ಶರಣಾಗತ್ತಿರೋದು ಅವಾಗ ನಾನು ಬಂದೆ ಅಂತಕ್ಕಂಥದ್ದು. ಹಂಗ ಭಗವಂತನ ಆಶ್ವಾಸನೆ ಎಷ್ಟು ಅಕ್ಷರ ಅದ್ಭುತವಾಗಿದೆ ನೋಡ್ರಿ. ಹಂಗ ಇಂಥ ಆಶ್ವಾಸನೆ ಯಾರು ಕೊಡ್ತಾನೆ ಅಂತ ಹೇಳ್ತಾರಲ್ಲಿ. ಆದ್ದರಿಂದ ಈ ವಿಚಾರ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ, ಈ ಮಾರ್ಗದಲ್ಲಿಯೇ ಆಗಲಿ, ಭಕ್ತಿ ಮಾರ್ಗದಲ್ಲಿಯೇ ಅಥವಾ ಯಾವುದೇ ಮಾರ್ಗದಲ್ಲೇ ಆಗಲಿ, ಏಕನಿಷ್ಠೆ ಎಂಬುದೆಲ್ಲ ಇದು ಅದು ಬಹಳ ಮಹತ್ವದಂತ. ಏಕನಿಷ್ಠೆ, ನಿಷ್ಠೆ ಒಂದೇ ಆಗಿರ್ಬೇಕು. ನಿಷ್ಠೆ ಅನೇಕ ಆಗಬಾರ್ದು. ಈಗ ಏಕಾಗ್ರತೆ ಅನೇಕ ಆಗದಾದ್ರೆ ಏನಾಗ್ತದೆ, ಯಾವ್ದು ನಮ್ಗೆ ತಿಳಿಯತ್ತಾಗಿಲ್ಲ. ಅನೇಕ ಆಗದಾದ್ರೆ ಹತ್ರ ಏಕಾಗ್ರತೆ ಯಾವ್ದನ್ನ ಕೇಳ್ತೀವಿ, ಯಾವ್ದನ್ನ ಓದ್ತೀವಿ, ಅದು ತಲೆಗತ್ತದ, ಅದು ಒಳಗೆ ಇರ್ತದ, ಅದು ಬಾಣ ಆಗ್ತದ. ಆದ್ರೆ ನಿಷ್ಠೆ ಅಂತಕ್ಕಂತಿರ್ಬೇಕು. ಯಾವುದೇ ಇರ್ತಿರೋದು, ಯಾವ್ದೋ ಒಂದು ಸತ್ಸಂಗದ ಒಬ್ಬ ಗುರು ನಡ್ಕೊಂಡಿವಿ, ಒಂದು ಗ್ರಂಥ ನಡೆದ ಮತ್ತ ಆ ಗುರುವನ್ನೇ ನಿಷ್ಠೆಯಿಂದ ಅವರನ್ನೇ ನಂಬಬೇಕು, ಅವ್ರ ಮೇಲೆ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಅವ್ರು ನಮ್ಮನ್ನ ಸದಾ ಸೇರಿಸ್ತಾರೆ ಅಂತಕ್ಕಂಥ ನಿಷ್ಠೆ ಇರ್ಬೇಕು ನಮ್ಮಲ್ಲಿ. ಆ ನಿಷ್ಠೆ ಒಂದಿಷ್ಟು ಅಲ್ಲಿ ಅಳಗಾಡಕ್ಕಿದ್ರೆ ಅಲ್ಲಿ ಸ್ವಲ್ಪ ಅಚಲ ಆಗಿದ್ರೆ ಸಾಧ್ಯ ಆಗೋದಿಲ್ಲ, ಯಾವುದು ಅರ್ಥಾಗಿಲ್ಲ. ಆ ಕಡೆನಿಲ್ಲ ಈ ಕಡೆನಿಲ್ಲ, ಒಳಗೊಂದ್ ಕಾಲ ಹೊರಗೊಂದ್ ಕಾಲ, ಹಿಂಗಾದ್ರೆ ಸಾಧ್ಯ ಆಗೋಲ್ಲ. ಪೂರ್ತಿ ಈ ಕಡೆ ಬರ್ಬೇಕು, ಇಲ್ಲ ಪೂರ್ತಿ ಆ ಕಡೆ ಹೋಗ್ಬೇಕು. ಯಾಕಂತಂದ್ರೆ ಅದು ಇಲ್ಲದೆ ಹೋಯ್ತಂತಂದ್ರೆ ಒಂದ್ ದಿನ ಏನು ಬಂದ್ರೆ ಒಂದು ಮಾಡಿದೆ ಇನ್ನೊಂದು ಮಾಡಿದೆ ಅಂತಕ್ಕಂಥ ಮತ್ತೊಬ್ರು ಯಾಕೋ ಬೇಡ ಅಂತ, ಅವ್ರು ಬೇಡ ಇವ್ರು ಬೇಡ ಅಂತ ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ ಅಂತೇಳಿ ಅದನ್ನೂ ಮಾಡ್ತೀನಿ. ಆ ಕಡೆ ಒಂದು ಇದ್ರೊಳಗೆ ಕಾಲಿಟ್ಟ ನಾವ್ ನೋಡೋದು ಹಂಗಾಗುತ್ತೆ ಅದು ಬಾಳೆ. ಯಾವ್ದು ಒಂದನ್ನ ನಮ್ಗೆ ಒಂದ್ ಕಡೆ ಇಟ್ಟರೆ ಒಂದ್ ದಡ ಸೇರಿದ್ದವನು, ಆ ಕಡೆ ಒಂದು ಕಾಲಿಟ್ಟಿದ್ದಾನೆ, ಈ ಕಡೆ ಒಂದು ಕಾಲಿಟ್ಟಿದ್ದಾನೆ. ಹಂಗೆ ಹೇಳ್ತಾರೆ, ಅದನ್ನೂ ಮಾಡೋದಿಲ್ಲ ಇದನ್ನೂ ಮಾಡೋದಿಲ್ಲ. ಯಾಕಂದ್ರೆ ಮತ್ತೊಬ್ರು ಯಾಕೋ ಅದು ಬೇಡ, ಅದರಲ್ಲಿ ಏನಿದೆ ಇದನ್ನ ಮಾಡು ಅಂತ ಹೇಳಿದ್ರೆ ಇದನ್ನ ಮಾಡುದು, ಅದಕ್ಕಿಂತ ಇಲ್ಲಿ ಬಾ ಅಂತ ಹೇಳ್ತಾರೆ, ಇಲ್ಲಿ ಬಾ ಅಂದ್ರೆ ಅಲ್ಲಿ ಹೋಗುದು. ಹಂಗಾಗ್ಬಾರ್ದು. ಯಾಕಂತಂದ್ರ ಗುರು ಅಂತಂದ್ರ ಕಟ್ಕೊಂಡು ಗಂಡಿದ್ದಂಗ. ಶರಣ ಸತಿ ಲಿಂಗ ಪಕ್ಕಿ ಅಂತ ಹೇಳ್ತೀವಿ ನಾವು. ನಮಗ್ ಯಾರು ಅರಿವು ಮೂಡಿಸ್ತಾರ ಆ ಗುರು, ಆ ಅರಿವೇ ಗುರು. ಆ ಗುರು ಅಂತಂದ್ರ ಗಂಡಿದ್ದಂಗ. ಅದಕ್ಕ ಆ ಹೆಂಗಪ್ಪ ಅಂದ್ರ ಪತಿವ್ರತನಾಗಿರ್ಬೇಕಂತ, ಅಷ್ಟು ನಿಷ್ಠೆ ಇರ್ಬೇಕಂತ. ಹಿಂಗ ದಿನಾ ಒಂದೊಂದು ಬದಲು ಮಾಡ್ತಾ ಹೋಗೋವನಿಗೆ ಯಾವ ಪ್ರಯೋಜನ ಒದಗಿಸ್ತಂತ ಸಾಧ್ಯನೇ ಇಲ್ಲ. ಈಗ ವ್ಯಾಪಾರದ ನೋಡ್ರಿ ನೀವು, ಒಂದು ವ್ಯಾಪಾರ ಯಾವ್ದಾರ ಸರಿಯಾಗಿ ಮಾಡಿದ್ರೆ ಅವ್ನ ಮುಂದೇನೋ ಅಭಿವೃದ್ಧಿ ಹೊಂದ್ಬೋದು, ನಾವು ಮುಂದೆ ನಾವು ವ್ಯಾಪಾರದಲ್ಲಿ ಚೆನ್ನಾಗಿ ಲಾಭ ಆಗ್ಬೋದು. ನಾವು ಒಂದ್ ದಿವಸ ಇದನ್ನ ಮಾಡ್ತಾನ, ಮತ್ತೊಂದು 2 ದಿವಸ ಅದನ್ನ ಮಾಡ್ತಾನ, ಆ ವ್ಯಾಪಾರ ಈ ವ್ಯಾಪಾರದ ಅವ್ರಿಗೆ ಇವ್ರು ಹೇಳ್ಬೇಕು, ಯಾವ ವ್ಯಾಪಾರ ಯಾವ್ದು ನಿಷ್ಠೆ ಇಲ್ಲ. ವ್ಯವಹಾರದಲ್ಲಿ ತೋರಿ ನೀವು ಇಲ್ಲಾದ್ರೂ ಕೂಡ ನಿಷ್ಠೆ ಇರಬೇಕು. ಮತ್ ಈಗ ನಿಷ್ಠೆ ಇರ್ಬೇಕಂದ್ರೆ ಆಧ್ಯಾತ್ಮಿಕ ನಿಷ್ಠೆ ಇರಬೇಕು. ಹಂಗ ಆ ಆಧ್ಯಾತ್ಮದಲ್ಲಿ ಅಚಲವಾದಂತ ನಿಷ್ಠೆ ಶ್ರದ್ಧೆ ಇರಬೇಕು ಅಂತ. ಹಂಗ ಹಿಂಗ ಮಾಡಿದ್ರೆ ಯಾವುದೂ ಪ್ರಯೋಜನ ಸಾಧ್ಯ ಆಗುದಿಲ್ಲ ಅಂತ. ಅದಕ್ಕೆ ಪ್ರತಿಫಲ ಅಪೂರ್ಣ ಫಲ ಅಂತಕ್ಕಂಥದ್ದು ಇಲ್ಲ. ಹಂಗ ಅದು ಹೇಗೆ ಆಗುತ್ತದೆ ಎಂಬುದನ್ನ ಇದರ ಮುಂದೆ ಹೇಳ್ತಾನೆ ಮೂರನೇ ಅಧ್ಯಾಯದಲ್ಲಿ. ಯಾರು ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾರೆ ಅಂತಂದ್ರೆ, ಹಲವು ಕೊಂಬೆಗೆ ಹಾರಿದೊಂದನೆ ಬಲಬಿಡಿದು ಗತಿ ಓಡುವುದೆಂದದ ತಿಳಿಯಿದನು ಶ್ರೀಕೃಷ್ಣ ಗೀತಾ ಪರಿಸಮಾಪ್ತಿಯಲ್ಲಿ ಅಂತ ಹೇಳ್ತಾರೆ. ಈಗ ಹಲವು ಕೊಂಬೆ ಹಾರದೆ ಅಂದ್ರೆ ಮನಸ್ಸು ತನ್ನ ಸ್ವಾಭಾವಿಕವಾಗಿ ಚಂಚಲತೆಯನ್ನ ಇದೊಂದು ನಾಳೆಯೊಂದು ನಾಡದೊಂದು ಹಿಂಗ್ ಮಾಡ್ತಾ ಶಾಪಲ್ಲಿ ನೋಡ್ತಾ ಹೋದ್ರೆ ಹಿಂಗ್ ಮಾಡ್ಬೇಕಂತ ಹೇಳ್ತಾರೆ. ಮತ್ತು ಹಲವು ಕೊಂಬೆಗಳು ಹಾರುವುದು ಇದರ ಅರ್ಥ ಏನಂತಂದ್ರೆ ಮುಕ್ತ ಸ್ಥಿತಿ ಅಂತೇಳಿ ಒಂದೇನಿದೆಯೋ ಅದು ಒಂದೇ. ಅದೇನಪ್ಪ ಅಂದ್ರೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಈ ಪರಮಾರ್ಥ ವಿಚಾರ ಮಾಡೋದ್ರಿಂದ ಏನು ಒಂದು ರೀತಿಯಲ್ಲಿ ಒಂದು ನಿರ್ಣಯ ಬುದ್ಧಿಗೆ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅದೇ ಒಂದು ಇರ್ತದೆ ಅಂತ ಯಾರೇ ವಿಚಾರ ಮಾಡ್ಲಿ ಅದು ಒಂದೇ ಆಗ್ತದೆ. ಆದ್ರೆ ಬಹುಶಃ ಹೆಣ್ಣಂತಾಶ್ಚ ಬುದ್ಧಿಯು ಅವ್ಯವಸಾಯಿನ. ಎಲ್ಲಿ ಪ್ರಾಪಂಚಿಕ ಬುದ್ಧಿ ವ್ಯವಸಾಯ ವಿಷಯಾಸಕ್ತಿಯ ಈ ಬುದ್ಧಿ ಇರುತ್ತದೆಯೋ ಅದು ನಾನಾ ತೆರನಾಗಿ ಆಗ್ತದೆ ಅಂತ. ಈಗ ಮನಸ್ಸಿದ್ರೆ ಮಲ್ಲಿಗೆ ಇದ್ದಂಗಂತ ಹಲವು ತಂಗಳು ಹಾರ್ತಾ ಹೋಗ್ತದೆ. ಅದಕ್ಕ
ಅದಕ್ಕ ಮನಶಂಬ ಆ ಮರ್ಕಟವನ್ನ ಹಿಡಿದಂತೆ ಬೆಳ್ಕೊತಾರಲ್ಲ ಯಾರು ನಮ್ಮ ಷಣ್ಮುಖ ಶಿವಗಳ ವಚನ ಬರುತ್ತಲ್ಲ ಹಾಗಾಗ್ತದು. ಹಂಗ ಆ ಮನಶಂಬ ಏನೋ ಮರ್ಕಟವನ್ನ ನಿನ್ನ ಭಾಷೆಯಿಂದ ಹಿಡಿದಿದ್ರು ಅಂತ ನಾಮ ಭಾಷೆಯಿಂದ ಹಿಡಿದು ನನ್ನ ಕಟ್ಟಿ ಹಾಕುವಂತ ಹೇಳ್ತಾರಲ್ಲ ಹಂಗಾಯ್ತು. ಅಲ್ಲಿ ನಾವೇನಾಯ್ತು ಬಹುಶಾಖ ನಾನಾ ತತ್ವಕ್ಕೆ ಹಾಡ್ತಾ ಹೋದ್ರೆ ಯಾವುದು ಸಾಧ್ಯವಿಲ್ಲ ಅಂತ. ಅದಕ್ಕೆ ಸ್ವರೂಪ ಜ್ಞಾನ ಎಂಬುದು ಒಂದೇ ಇರ್ತದೆ ಅಂತಕ್ಕಂಥದ್ದು, ಹಲವಿರುವುದಿಲ್ಲ. ಹಂಗ ನಾವ ನಾನಾ ತರ ವಿಚಾರಗಳು, ನಾನಾ ತರ ಸತ್ಸಂಗಗಳು, ನಾನಾ ಎಲ್ಲೆಲ್ಲೋ ಏನು ಹೋಗುದು ಅಂತಂದ್ರೆ ಸಾಧ್ಯವಿಲ್ಲ. ಅದು ಸ್ವರೂಪ ಜ್ಞಾನ ಅಂತಕ್ಕಂಥ ಒಂದೇ ಇರ್ತದೆ, ಒಂದನ್ನೇ ಹಿಡ್ಕೊಂಡು ನಿಷ್ಠೆ ಇರ್ಬೇಕಂತ. ಅದಕ್ಕೆ ವಿಷಯಗಳ ಜ್ಞಾನ ಮತ್ತೊಂದು ಮಗದೊಂದು, ಅದರ ಫಲ ಬೇರೆ, ಇದ್ರ ಫಲ ಬೇರೆ ಇರ್ತದೆ. ಅದರಿಂದ ಏಕನಿಷ್ಠೆಯಿಂದ ನೀನು ಶರಣು ಬಾ ಎಂದು ಭಗವಂತನ ಅನುಕರಣಂತಿಲ್ಲಿ. ಅದರಿಂದ ಸಾಧಕರು ವಿಶೇಷವಾಗಿ ಯಾವುದು ಯುಕ್ತಿಗೆ, ಶ್ರುತಿಗೆ, ಅನುಭವಕ್ಕೆ ಈ ಮೂರಕ್ಕೂ ಹೊಂದಿಕೆಯಾಗುತ್ತದೆ. ಗುರು ಹೇಳಿದ್ದು ಒಂದೇ ಇರಬೇಕು, ಒಂದೇ ಆಗ್ಬೇಕು. ಗುರು ಬೋಧೆನೂ ಹಾಗೆ ಇರಬೇಕು, ಮತ್ತು ಶಾಸ್ತ್ರ ಒಳಗ ಶಾಸ್ತ್ರ ಹಂಗೆ ಇರಬೇಕು. ಯಾಕಂದ್ರೆ ಗುರು ಏನ್ ಮಾಡಿರ್ತಾನ, ಶಾಸ್ತ್ರ ಏನ್ ಹೇಳ್ತಾರ ಅದರಂತ ನಡೀತಿರ್ತಾರ, ನಡೆದಂಗ ಹೇಳ್ತಿರ್ತಾರ ಅವರು. ಇದು ಮುಂದಕ್ಕೇನು ಆ ತನಗ ಅದನ್ನೆಲ್ಲ ಕೇಳಿದ್ದನ್ನ ತನ್ನ ಅನುಭವದಿಂದ ಶಾಸ್ತ್ರದಂತೆ ತನ್ನ ಅನುಭವವನ್ನು ಕೊಡ್ಬೇಕಿಲ್ಲ, ಅಲ್ಲಿ ತನ್ನ ಭಾವ ಇಳಿಸಬೇಕಲ್ಲ. ಆ ಅನುಭವ ಬಂತಪ್ಪ ಅಂದ್ರೆ ಅದೇ ಮುಖ್ಯ ಕೆಲಸ ಅಂತ ನಮ್ಮೊಳಗೆ ನಾವು ಉಳಿಸಬೇಕು. ಗುರು ಮಾರ್ಗ ತೋರಿಸ್ತಾನೆ, ಬಗಲ ತೆಗಿತಾನೆ, ತೋರಿಸ್ತಾನೆ ಇಲ್ಲಿ ಹೋಗ್ಬೇಕಂತೇಳಿ. ಆದ್ರೆ ಹೋಗೋರು ನಾವು, ಮುಟ್ಟೋರು ನಾವು ಅಂತ. ಅದಕ್ಕೆ ಮುಂದಕ್ಕೆ ನಮ್ಮದೇ ಅಂತ ಅದು ಬಹಳ ಮುಖ್ಯ ಕೆಲಸ, ಅದು ಶ್ರೇಷ್ಠವಾದಂತ ಕೆಲಸ. ಅದಕ್ಕೆ ಉಪಾಯಗಳನ್ನ ತನ್ನ ಸ್ವರೂಪವನ್ನು ತಿಳಿಯುವ ಉಪಾಯ ಮೊದಲಾದವನ್ನ ಹೇಳೇ ಇದ್ದಾರೆ ಅಂತಕ್ಕಂಥದ್ದು. ಅವುಗಳು ಇನ್ನು ಮುಂದೆ ಬರ್ತವೆ ಅಂತ ಅನೇಕ ವಿಷಯಗಳು ಬರ್ತವೆ. ಅವನ್ನೆಲ್ಲ ನಾಳೆಯಿಂದ ತಾವು ಕೇಳಬಹುದು. ಜಯ ಸಚ್ಚಿದಾನಂದ. ಗುರುಗಳೇ, ಆಯ್ತು. ಇದುವರೆಗೆ ಪ್ರಾಸ್ತಾವಿಕ ನುಡಿಯನ್ನ ಅತ್ಯಂತ ಸೊಗಸಾಗಿ ಪೂರೈಸಿದಂಥ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀಯುತ ಕಂಬಿ ಪ್ರಕಾಶ್ ಗುರುಗಳಿಗೆ ಧನ್ಯವಾದಗಳು. ಇವತ್ತ ಹೇಳ್ತಾ ಇರೋಂಥ ಸೂತ್ರ ತಾವತಾ ಮುಕ್ತಿ ರೀತ್ಯಾಹು. ತಾವತಾ ಮುಕ್ತಿ ರೀತ್ಯಾಹು ಅಂತಂದ್ರೆ ಅವನು ಮುಕ್ತನಾಗುತ್ತಾನೆ. ಅವನು ಮುಕ್ತನಾಗುತ್ತಾನೆ ಅಂದ್ರೆ ಯಾವನು ಮುಕ್ತನಾಗ್ತಾನಂತಂದ್ರೆ ಪಂಚ ಕ್ಲೇಶಗಳನ್ನ ಯಾರು ಕಳ್ಕೋತಾರ ಅವರು ಮುಕ್ತರಾಗ್ತಾರ. ಪಂಚಕ್ಲೇಶಗಳನ್ನ ಕಳ್ಕೊಂಡವರು ಮುಕ್ತರಾಗ್ತಾರೆ. ಅವನು ಮುಕ್ತನಾಗುತ್ತಾನೆ. ತಾವತ ಮುಕ್ತಿ ರೀತ್ಯಾಹು. ಇದೇನು ಬುಕ್ ಬಹಳ ಕಠಿಣ ಇಲ್ಲ, ಸರಳದ ಬುಕ್. ಯಾರ್ಯಾರು ತರಿಸ್ಕೋಬೇಕಂತೀರಿ ತರಿಸುವರಿ, ನಾವು ಪೀಠದ ಕಡೆಯಿಂದ ದುಡ್ಡು ಕೊಡ್ತೀವಿ. ಯಾವಾಗ ತರ್ತೀರಿ, ಯಾವಾಗ ಏನ್ ಮಾಡ್ತೀರಿ ಮಾಡ್ರಿ. ದುಡ್ಡು ಮಾತ್ರ ಇಲ್ಲಿದ ಬರ್ತದೆ ನಿಮಗ, ನೀವು ಖರೀದಿ ಮಾಡ್ರಿ. 100 ರೂಪೀಸ್ ರೇಟ್ ಅದ, ಅಲ್ಲಿ ಸಿದ್ಧಾರೂಢ ಮಠದಾಗ ಸಿಗ್ತದ. ಯಾರ ಕಡೆಯಿಂದ ತರಿಸ್ಕೋತೀರಿ ತರಿಸುವರಿ. ಯಾರು ತರಿಸ್ಕೋತೀರಿ ಅವ್ರು ಮಾತಾಡ್ಬೇಕು ಒಂದು 10 ನಿಮಿಷ ಈ ಬುಕ್ಕಿನ ಮೇಲೆ. ಸರಳ ಬುಕ್ ಅದ, ಎಲ್ಲರಿಗೂ ನುಡಿ ಸೇವೆ ನಡಿಬೇಕಿದ್ರೊಳಗೆ, ಬಹಳ ಸರಳ ಅದ. ತಾವತ ಮುಕ್ತಿ ರೀತ್ಯಾಹು ಅಂತಂದ್ರೆ ಅವನು ಮುಕ್ತನಾಗುತ್ತಾನೆ. ಜನ್ಮಕ್ಕೆ ಕಾರಣವಾದ ಅಜ್ಞಾನವೇ ನಷ್ಟವಾಗಿರುವುದರಿಂದ ಈ ಜನ್ಮಕ್ಕೆ ಕಾರಣವಾದ ಅಜ್ಞಾನ ನಷ್ಟ ಆಗ್ಯದ ಅಂತಂದ್ರೆ
ಈ ವಾಕ್ಯ ಬಹಳ ಮುಖ್ಯ. ಅದು ಜನ್ಮಕ್ಕೆ ಕಾರಣವಾದ ಅಜ್ಞಾನ ನಷ್ಟವಾಗಿರುವುದರಿಂದ ಅವನಿಗೆ ಮುಂದೆ ಮತ್ತೆ ಜನ್ಮ ಬರುವುದಿಲ್ಲ. ಅಜ್ಞಾನ ಏನ್ ಮಾಡ್ತದಪ್ಪ ಅಂತಂದ್ರೆ ಭೇದ ಭಾವವನ್ನ ಸೃಷ್ಟಿ ಮಾಡ್ತದೆ. ಅಜ್ಞಾನದಿಂದ ಭೇದ ಭಾವ. ವೇದಾಂತದೊಳಗೆ ಇದು ಬಹಳ ಮುಖ್ಯವಾದ ಸೂತ್ರ ಇದು. ಹೆಂಗಂದ್ರ ಅಜ್ಞಾನದಿಂದ ಭೇದ ಭಾವ. ನಾನೇ ಬೇರೆ, ನೀವೇ ಬೇರೆ, ಅವರೇ ಬೇರೆ, ಇವರೇ ಬೇರೆ, ಜಗತ್ತೇ ಬೇರೆ, ಎಲ್ಲ 84 ಲಕ್ಷ ಜೀವರಾಶಿಗಳೇ ಬೇರೆ, ಆ ಬ್ರಹ್ಮನೇ ಬೇರೆ, ನಾನೇ ಬೇರೆ. ಇದು ಹೆಂಗದ? ಇರೋದು ಒಂದೇ ವಸ್ತು. ಅದು ಒಂದೇ ವಸ್ತುವಿನೊಳಗ ಈ ಅಜ್ಞಾನ ಬರ್ತದೆ. ಹೆಂಗಂದ್ರ ನಾ ಅಂತ ಬಂದ್ಬಿಡ್ತದೆ. ಈ ಭೇದ ಭಾವ ಬರೋದ್ರಿಂದ ಏನಾಯ್ತು? ತನ್ನಿಂದ ಭಿನ್ನವಾಗಿ ಜಗತ್ತನ್ನ ನೋಡುವಂತ ಒಂದು ಗುಣ, ಅವಗುಣ ಬಂದುಬಿಡುತ್ತೆ. ಅವಗುಣ ಬಂದ ಮೇಲೆ ತನ್ನಿಂದ ಭಿನ್ನವಾದಂತ ವ್ಯಕ್ತಿಗಳು, ದೇವರುಗಳು, ದೇವತೆಗಳು, ಮನುಷ್ಯರು, ಜೀವರುಗಳು, ವಸ್ತುಗಳು ಬೇಕಾದಷ್ಟು ಅದಾವೆ. ದೇವರುಗಳೊಳಗೂ ಒಳ್ಳೆ ದೇವರು, ಕೆಟ್ಟ ದೇವರು ಅಂತ ಮಾಡ್ಯಾರ ಇಲ್ರಿ? ಮನುಷ್ಯರಲ್ಲಿ ಒಳ್ಳೆ ಮನುಷ್ಯರು, ಕೆಟ್ಟ ಮನುಷ್ಯರು, ಪದಾರ್ಥಗಳಲ್ಲಿ ಒಳ್ಳೆ ಪದಾರ್ಥಗಳು, ಕೆಟ್ಟ ಪದಾರ್ಥಗಳು. ಹೀಗಾಗಿ ತನ್ನಿಂದ ಭಿನ್ನವಾಗಿ ನೋಡುವ ವಸ್ತುವನ್ನ ಏನ್ ಮಾಡ್ತಾನಂದ್ರೆ ಅದರೊಳಗೆ ಅನುಕೂಲ ಮತ್ತು ಪ್ರತಿಕೂಲ ಅಂತ ಹೇಳಿ ಎರಡನ್ನ ನೋಡ್ತಾನೆ. ಅನುಕೂಲ ಪ್ರತಿಕೂಲ. ಯಾವಾಗ ಅವನಿಗೆ ಅಜ್ಞಾನದಿಂದ ಭೇದ ಭಾವ, ಮತ್ತೆ ಆ ಭೇದ ಭಾವದಿಂದ ಅನುಕೂಲ ಪ್ರತಿಕೂಲಗಳನ್ನ ನೋಡುವ ಗುಣ. ಯಾರು ಅನುಕೂಲ ಅದರ, ಯಾರು ಪ್ರತಿಕೂಲ ಅದರ. ಮತ್ತು ಅನುಕೂಲ ಪ್ರತಿಕೂಲದ ನೆಕ್ಸ್ಟ್ ಸ್ಟೆಪ್, ಅನುಕೂಲ ಇದ್ದವರಲ್ಲಿ ರಾಗ, ಪ್ರತಿಕೂಲ ಇದ್ದವರಲ್ಲಿ ದ್ವೇಷ. ಮತ್ತೆ ಎಲ್ಲಿ ರಾಗ ಮಾಡ್ತೀರಿ ಅಲ್ಲಿ ಪುಣ್ಯ, ಎಲ್ಲಿ ದ್ವೇಷ ಮಾಡ್ತೀರಿ ಅಲ್ಲಿ ಪಾಪ. ಮತ್ತೆ ಎಲ್ಲಿ ಪುಣ್ಯ ಮಾಡ್ತೀರಿ ಅಲ್ಲಿ ಪುಣ್ಯದ ಫಲವಾದ ಸುಖ, ಎಲ್ಲಿ ಪಾಪ ಮಾಡ್ತೀರಿ ಅಲ್ಲಿ ಪಾಪದ ಫಲವಾದ ದುಃಖ. ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ ಮಾಡಿದ ಸುಖ ದುಃಖಗಳ ರಾಶಿ ಎಷ್ಟದ ನೀವು ಭೋಗಿಸಬೇಕಾಗಿದ್ದು ಅಂತಂದ್ರೆ ಎವರೆಸ್ಟ್ ಶಿಖರದಷ್ಟದ ಅಂತ. ಎವರೆಸ್ಟ್ ಶಿಖರಕ್ಕಿಂತ ಹೆಚ್ಚದ ಅಂತ. ನೀವು ಎಷ್ಟು ಜನ್ಮ ತಾಳಿ ಬಂದಿರಿ ಅಷ್ಟು ಜನ್ಮದೊಳಗಿರುವ ಜೀವಗಳುಗಳ ಎಲುಬಿನ ರಾಶಿ ಹಾಕಿದ್ರ ಎಷ್ಟಾಗ್ತದಂತ ಅಷ್ಟು ಜನ್ಮ ಪಾಪ ಪುಣ್ಯ ಮಾಡಿ ಸುಖ ದುಃಖ ಅನುಭವಿಸುವ ಪೆಂಡಿಂಗ್ ಇಟ್ಟಿವತ್ತು ನಾವು. ಅಷ್ಟು ಸಾಲಗಾರರದೀವಿ ಇಲ್ಲಿ ನಾವು ಕರ್ಮದಾಗ. ಅದಕ್ಕೆ ಅವರು ಅದರ ಎಲುಬಿನ ರಾಶಿ ಎಷ್ಟು ಜನ್ಮ ಎತ್ತೀವಿ ಅಷ್ಟು ಜೀವರುಗಳ ಜನ್ಮದ ರಾಶಿ ಹಾಕಿದ್ರ ಎವರೆಸ್ಟ್ ಶಿಖರದಕ್ಕಿಂತ ಹೆಚ್ಚಾಗ್ತದಂತ. ಮತ್ತೆ ಎಷ್ಟು ಜನ್ಮ ಎತ್ತಿ ಬಂದೀವಿ, ಆ ತಾಯಿ ಹಾಲು ಕುಡ್ದೀವಲ್ಲ, ಆ ತಾಯಿ ಹಾಲಿನ ಪ್ರಮಾಣ ನೋಡಿದ್ರೆ ಸಪ್ತ ಸಾಗರಕ್ಕಿಂತ ಹೆಚ್ಚದಂತ. ತಾಯಿ ಹಾಲು ಕುಡ್ದದ್ದು ಅಷ್ಟು ಜನ್ಮ ಎತ್ತಿ ಬರ್ತಾನಂತೆ ಜೀವ. ಯಾವಕ್ಕೆ ಹಿಂಗಾದ? ಮೇಲೆ ಹುಟ್ಟದ ಸಾಯದ ಎದಕ್ ಮಾಡ್ಲಕತ್ತಾನ? ಅಜ್ಞಾನದ ಕಾರಣ. ಹುಟ್ಟತನ ಸಾಯ್ತಾನ. ಹುಟ್ಟಿದಾಗ ತಾಯಿ ಹಾಲು ಕುಡಿದರದೆ ಒಂದು ಪ್ರಮಾಣ ಲೆಕ್ಕ ಹಾಕಿದ್ರೆ ಅಷ್ಟು ತಾಯಿ ಗರ್ಭದಲ್ಲಿ ಹುಟ್ಟಿ ಅಷ್ಟು ಸಪ್ತ ಸಾಗರದಷ್ಟು ತಾಯಿ ಹಾಲು ಕುಡೋದನ್ನತ್ತೆ ಜೀವ. ಎಂತ ಸಮಸ್ಯೆ ಅದ ಇವನು, ಎಷ್ಟು ಕಷ್ಟ ಭವಚಕ್ರದಾಗ ಅದ ನಾವು. ಇಂಥ ಜೀವ ಹೇಳ್ರಿ, ಅದು ಸೂತ್ರ ಹೆಂಗ? ಅಜ್ಞಾನದಿಂದ ಭೇದ ಭಾವ, ಭೇದ ಭಾವದಿಂದ ಮುಂದೇನು ಇವು ಹೇಳಕ್ ಬರ್ಬೇಕು. ಅನುಕೂಲ ಪ್ರತಿಕೂಲ, ಮತ್ ಅನುಕೂಲ ಪ್ರತಿಕೂಲದಿಂದ ರಾಗ ದ್ವೇಷ, ರಾಗ ದ್ವೇಷ, ಸುಖ ದುಃಖದ ರಾಶಿ ಎಷ್ಟದ ಅಂದ್ರ ನಮ್ಮದು ಸಂಚಿತ ಕರ್ಮ ಭಯಂಕರ ಸ್ಟಾಕ್ ಅದಂತದ ಅನುಭವಿಸಬೇಕಾಗಿತ್ತು.
ಈ ಭೂಮಿಯನ್ನ ಸಣ್ಣಿಸಿ ಸಣ್ಣ ಪುಡಿ ಮಾಡಿದ್ರೆ ಎಷ್ಟು ಅಣುಗಳಾಗ್ತವ, ಆ ಅಣುಗಳಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಹುಟ್ಟಿ ಬಂದನಂತೆ ಮನುಷ್ಯ ಜೀವ. ಹಂಗದ ಅದಕ್ಕೆ ಇಲ್ಲೇನು ಹೇಳ್ತಾರ, ಜನ್ಮಕ್ಕೆ ಕಾರಣವಾದ ಅಜ್ಞಾನವೇ ನಷ್ಟವಾಗಿರುವುದರಿಂದ ಅವನಿಗೆ ಮುಂದೆ ಮತ್ತೆ ಜನ್ಮ ಬರುವುದೇ ಇಲ್ಲ. ಈ ಅಜ್ಞಾನ ಮ್ಯೂಟ್ ಆಯ್ತಾ ಇಲ್ಲ? ಜನ್ಮಕ್ಕೆ ಕಾರಣವಾದ ಅಜ್ಞಾನವೇ ನಷ್ಟವಾಗಿರುವುದರಿಂದ ಅವನಿಗೆ ಮುಂದೆ ಮತ್ತೆ ಜನ್ಮ ಬರುವುದೇ ಇಲ್ಲ. ಈ ಅಜ್ಞಾನ ನಷ್ಟ ಯಾವನು ಮಾಡ್ಕೋತಾನ ಅವನು ಮುಕ್ತನಾಗುತ್ತಾನೆ. ತಾವಾತು ಮುಕ್ತಿ ರೀತ್ಯಾಹು. ಅಜ್ಞಾನ ನಷ್ಟ ಮಾಡ್ಕೋಬೇಕು. ಆದ್ದರಿಂದ ಇಲ್ಲೇನದ, ನಮ್ಮದು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಚಿತ್ತದೊಳಗಿನ ಮಲಿನತೆ ಏನದ ಅಂತ ಮೊದಲು ತಿಳ್ಕೋಬೇಕು. ಆ ಚಿತ್ತದೊಳಗೇನದವ, ಈ ಪಂಚಕ್ಲೇಶಗಳು ಅದಾವ. ಪಂಚಕ್ಲೇಶಗಳು ಅಂದ್ರೆ ದುಃಖಗಳು ಅಂತದವ. ಸರ್ವ ದುಃಖ ನಿವೃತ್ತಿ ಅಂತಂದ್ರ ಏನು? ಸರ್ವ ದುಃಖ ನಿವೃತ್ತಿ, ಪಂಚಕ್ಲೇಶಗಳ ನಿವೃತ್ತಿ. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಅಂದ್ರೆ ಈ ದುಃಖ ಅಂದ್ರೆ ಕ್ಲೇಶ, ದುಃಖ, ಇವುಗಳ ನಿವೃತ್ತಿ. ಅದಕ್ಕೆ ಇಲ್ಲಿ ಅಜ್ಞಾನ ಅವಿದ್ಯೆ ಅನ್ನೋದು ಒಂದನೇ ಕ್ಲೇಶ. ಅಜ್ಞಾನ ಅವಿದ್ಯೆ ಅನ್ನೋದು ಒಂದನೇ ಕ್ಲೇಶ. ಅಜ್ಞಾನ, ಅವಿದ್ಯೆ, ಮಾಯೆ, ಅವ್ಯಾಕೃತ, ಇವೆಲ್ಲ ಹೆಸರುಗಳದಾವ. ಇದ್ರದ್ದು ಏನ್ ಅರ್ಥ ಅಂತಂದ್ರೆ, ಅಜ್ಞಾನ ಅವಿದ್ಯೆ ಇದರ ಅರ್ಥ ಏನಪ್ಪ ಅಂದ್ರ, ಎದರ ಬಗ್ಗೆ ಅಜ್ಞಾನ? ಒಂದು ಒಂದನೇ ಕ್ಲೇಶ, ಒಂದನೇ ದುಃಖ ಎದಕ್ಕಾಗ್ಯದ ಅವನಿಗೆ? ಅವಾಗ ನೋಡ್ರಿ, ತನ್ನ ಸ್ವರೂಪ ತಾನು ಯಾರು ಅಂತ ತನಗೆ ತಿಳಿಲಾರದೆ ಇರದೇ ಅವನಿಗೆ ಅಜ್ಞಾನ. ಅದೇ ದುಃಖ ಅವನಿಗೆ. ತನ್ನ ಸ್ವರೂಪದ ಬಗ್ಗೆ ತನಗೆ ಅಜ್ಞಾನ, ತಾನು ಏನದೀನ ಅನ್ನೋದೇ ತನಗೆ ಗೊತ್ತಿಲ್ಲ. ಪರುಷದ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಎಷ್ಟೋ ಜನ್ಮ ತಿರುಗಿದನಂತ. ಭಿಕ್ಷಾ ಪಾತ್ರೆ ಎದರದು? ಪರುಷ ಬಟ್ಟಲು. ಪರುಷ ಬಟ್ಟಲದಲ್ಲಿ ಭಿಕ್ಷೆ ಬೇಡ ತಿಂದನಂತ. ಆ ಪರುಷ ಹೋಗಿ ಕಬ್ಬಿಣಕ್ಕೊಂದು ಸ್ವಲ್ಪ ಸ್ಪರ್ಶ ಆದ್ರೆ ಇಡೀ ಜಗತ್ತಿನ ಕಬ್ಬಿಣ ಎಲ್ಲ ಬಂಗಾರ ಮಾಡುವಂತ ಶಕ್ತಿ ತನ್ನೊಳಗಿದ್ರೂ ಸಹಿತ ತನ್ನಲ್ಲಿರುವ ಬಟ್ಟಲು ಪರುಷದ್ದತ್ತೆ ಅವನಿಗೆ ಗೊತ್ತಿರಲಾರ್ದೆ ಭಿಕ್ಷೆ ಬೇಡಿ ಸತ್ತನಂತ. ದೇಹವೆಂಬುದು ತುಂಬಿದ ಬಂಡಿ. ಈ ಶರೀರ ಏನದಲ್ಲ, ಇದು ಏನಪ್ಪ ಅಂತಂದ್ರ ಖಾಲಿ ಬಂಡಿ ಅಲ್ಲಿದು, ತುಂಬಿದ ಬಂಡಿ. ಈ ತುಂಬಿದ ಬಂಡಿ ಇದ್ದದ್ದಕ್ಕೆ ಮತ್ತ ಹೆಂಡತಿ, ಮಕ್ಕಳು, ಗಂಡ, ಸಂಸಾರ, ಮನಿ, ಹೊಲ, ಏನು ಜಗತ್ತಿನಾಗ ಮಾಡ್ಲಾರ್ದ್ರ ಎಲ್ಲಾ ಲೀಲೆಗಳು, ಅಪರಂಪಾರ ಲೀಲೆಗಳು. ಎಂತ ಶರೀರ ಇದು, ಎಂತ ಶರೀರ, ತುಂಬಿದ ಶರೀರ. ಏನೆಲ್ಲ ಮಾಡಂತ ಸಾಮರ್ಥ್ಯ ಅದ, ಪರಮಾತ್ಮನನ್ನ ಮೀರಿಸುವಷ್ಟು ಸಾಮರ್ಥ್ಯ ಅದ ಈ ಶರೀರದೊಳಗ. ಅಂತ ಶಕ್ತಿ ಉಳ್ಳವನಾಗಿ ತನ್ನ ಸ್ವರೂಪ ತನಗೆ ಗೊತ್ತಿಲ್ಲ. ನಾನ್ಯಾರು ಅನ್ನೋದು ತನಗೆ ಗೊತ್ತಿಲ್ಲ. ನಾನ್ಯಾರು? ಯಾರು ಅನ್ಕೊಂಡಿರಿ? ಏನ್ ಸ್ವರೂಪ? ಶುದ್ಧ ಬ್ರಹ್ಮ ಸ್ವರೂಪ. ನಾನೇ ಶುದ್ಧ ಬ್ರಹ್ಮ, ನಾನೇ ಶುದ್ಧ ಬ್ರಹ್ಮ. ನಾನು ಬ್ರಹ್ಮಾಂಡದ ಸೃಷ್ಟಿಕರ್ತ. ನಾನು ಈಶ್ವರನಾಗಿ ಬ್ರಹ್ಮಾಂಡವನ್ನು ನಿಯಾಮನ ಮಾಡುತ್ತಿದ್ದೇನೆ. ನಾನು ಪಿಂಡಾಂಡದ ಸೃಷ್ಟಿಕರ್ತ. 84 ಲಕ್ಷ ಜೀವರಾಶಿಗಳನ್ನ ಆ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಮಾಡಿ ಆ ಎಲ್ಲ ಪಿಂಡಾಂಡಗಳ ನಿಯಾಮನ ಜೀವ ನಾನಾಗಿ 84 ಲಕ್ಷ ಜೀವರಾಶಿಗಳ ನಿಯಾಮನ ಮಾಡುತ್ತೇನೆ. ನಾನೇ ಸೃಷ್ಟಿಕರ್ತ, ನಾನೇ ಸ್ಥಿತಿಕರ್ತ, ನಾನೇ ಲಯಕರ್ತ, ನಾನೇ ಎಲ್ಲ ಅನ್ನ ಭಾವವನ್ನ ಮರೆತು ಹೋಗಿ ಒಂದು ಜೀವ ಆಗಿ ಕೂತ್ಬಿಟ್ಟ.
ಮತ್ತೇನ್ ಮಾಡ್ಯಾನ, ಯಾವ ಈಶ್ವರನನ್ನ ತಾನು ಸೃಷ್ಟಿ ಮಾಡ್ಯಾನ ಅವನಿಗೆ ಗುಡಿ ಕಟ್ಟಿ ಅವನ ಮುಂದೆ ಭಿಕ್ಷೆ ಬೇಡ್ಕೊತ ನಿಂತಾನ. ಯಪ್ಪೋ ಏನಾರ ಕೊಡಪ್ಪ ನನಗ ಬದುಕ್ಲಕ್ಕ, ಅದು ಕಡಿಮೆ ಬಿದ್ದದ ಇದು ಕಡಿಮೆ ಬಿದ್ದದ ಅಂತೇಳಿ. ಯಾಕೆ ಹಿಂಗಾಗ್ಯದ? ತನ್ನ ಸ್ವರೂಪ ಮರ್ತಂತೆ. ಯಜಮಾನ ಹೋಗಿ ಭಿಕಾರಿ ಆಗ್ಬಿಟ್ಟ. ಯಾಕಾಗ್ಯದ? ತನ್ನ ಸ್ವರೂಪ ಮರ್ತಂತೆ. ಇರೋದು ಒಂದೇ ಒಂದು ಬ್ರಹ್ಮ, ಒಬ್ಬನೇ ಒಬ್ಬ ಪರಮಾತ್ಮ ಪರಶಿವ. ಅವನೇ ಎಲ್ಲ ತಾನೇ ಆಗಿ ನಿಂತ ಮೇಲೆ ಅವ ನಿಮ್ಮನ್ನು ಬಿಟ್ಟು ಭಿನ್ನ ಇರ್ತಾನೇನು? ನೀವು ಅದೇ ಅದಿರಿ, ಅವನೇ ನೀವದೀವಿ. ದೇವ ಮತ್ತು ಜೀವರುಗಳಲ್ಲಿ ಭಿನ್ನ ಇಲ್ಲವೇ ಇಲ್ಲ. ಜೀವೋ ಬ್ರಹ್ಮ ಇವನ ಪರಹ. ಯಾವುದನ್ನ ನೀ ದೇವ ದೇವ ಅಂತಿದೀ ಅದೇ ನೀನಿದ್ದೀಯಾ. ಯು ಆರ್ ದಟ್. ಅದೇ ನೀನಿದ್ದೀಯಾ, ಅದೇ ನೀನಿದ್ದೀಯಾ ಅಂಥೇಳಿ ಗುರು ಹೇಳೇ ಹೇಳ್ತಾನ. ಆದ್ದರಿಂದ ಇಲ್ಲೇನದ, ತನ್ನ ಸ್ವರೂಪದ ಬಗ್ಗೆ ತನಗೆ ಅರಿವಿಲ್ಲದಿರುವುದೇ ಅವಿದ್ಯೆ, ಅಜ್ಞಾನ. ಇದು ಒಂದನೇ ದುಃಖ. ತನ್ನ ಸ್ವರೂಪದ ಬಗ್ಗೆ ತನಗೆ ಅರಿವಾಯ್ತು ಅಂತಂದ್ರ ನಾನು ಬ್ರಹ್ಮ, ಈ ದೇಹ ನಾನಲ್ಲ, ಈ ದೇಹದ ಕರ್ಮಗಳು ನನಗೆ ಸಂಬಂಧ ಇಲ್ಲ, ಯಾವ ಕರ್ಮಗಳ ಫಲ ಅನುಭವಿಸುವ ಈ ದೇಹದ ಸುಖ ದುಃಖಗಳು ನನಗೆ ಸಂಬಂಧ ಇಲ್ಲ. ಆ ಜನ್ಮ ಪುನರ್ಜನ್ಮಗಳು ಏನ್ ಬರ್ತಾವ ಅದು ದೇಹಕ್ಕೆ ಬರ್ತದ ಹೊರತು ನಾನು ಆತ್ಮ, ನಾನು ಬ್ರಹ್ಮ ಅನ್ನಂಥದ್ದು ಸರಿಯಾಗಿ ತಿಳಿದುಕೊಂಡು ನಾವು ನಮ್ಮ ಸ್ವರೂಪದ ಬಗ್ಗೆ ಪರ್ಫೆಕ್ಟ್ ಜ್ಞಾನ ಮಾಡ್ಕೊಂಡೆವು, ನಿಶ್ಚಯ ಜ್ಞಾನ ಮಾಡ್ಕೊಂಡೆವು ಅಂತಂದ್ರ ಅಜ್ಞಾನ ಅಥವಾ ಅವಿದ್ಯೆಯ ದುಃಖ ನಾಶ ಆಗ್ತದೆ. ಇದು ಒಂದನೇ ಕ್ಲೇಶ. ಯಾರು ಈ ಅವಿದ್ಯೆಯ ದುಃಖ ಅಥವಾ ಅಜ್ಞಾ ಕ್ಲೇಶ ನಷ್ಟ ಮಾಡಿಕೊಳ್ಳುತ್ತಾರೋ ತಾವತಾ ಮುಕ್ತಿ ರ್ಯಾತಾಹು ಅಂದ್ರೆ ಅಂಥವ್ರು ಮುಕ್ತಿ ಹೊಂದುತ್ತಾರೆ. ಇನ್ನು ಎರಡನೇದ್ದೇನದ? ಅಸ್ಮಿತೆ. ಅಸ್ಮಿತೆ ಅಂದ್ರೆ ನನ್ನದು, ನಾನು, ನನ್ನಿಂದ, ನನ್ನಲ್ಲಿ, ನನಗಾಗಿ ಅಂಥೇಳಿ ನಾನು 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 ಅನ್ಲಕತ್ತೀನಲ್ಲ, ಇದು ದೊಡ್ಡ ಸಮಸ್ಯೆ ಆಗಿಬಿಟ್ಟದೆ. ಈಗ ಇದು ನಾನು ಅನ್ನೋದು ಯಾಕೆ ಬಂತು, ಎಲ್ಲಿದು ಬಂತು? ಇದು ನಾನು ಅನ್ನೋದು ಹೆಂಗದ ಅಂತಂದ್ರ, ಗಾಂಧಿ ಅಂತಂದ್ರೆ ಯಾರು ಅಂತ ಕೇಳಿದ್ರೆ ಗಾಂಧಿಗಳ ಹೆಸರುಗಳದವ. ಹಂಗಾಗ್ಬಿಟ್ಟದ ಈಗ ಪರಿಸ್ಥಿತಿ. ನಾನು ಅನ್ನೋದು ಏನಪ್ಪ, ಹೆಂಗ? ಅದಕ್ಕ ಅದ್ರ ಬಗ್ಗೆ ತತ್ ತ್ವಮ್ಮನ ಎರಡು ಶಬ್ದಗಳನ್ನು ಬಳಸಿ ನಾನು ಅನ್ನಲ್ಲಿ ಒಂದು ನೀನು ಅಂತ ಬರ್ತದ. ಅಲ್ಲಿ ತ್ವಮ್ ಅಂದ್ರ ನೀನು, ತತ್ ತ್ವಮ್ ಅಂದ್ರ ನಾನು, ತತ್ ಅಂದ್ರ ನೀನು ಅಂದ್ರ ಅದು ಮತ್ತು ಇದು ತನ್ನಿಂದ ಭಿನ್ನವಾದ ಒಂದು ವಸ್ತುವನ್ನ ತತ್ ಅಂತ ತಾನೇ ಆ ವಸ್ತು ಇರೋದು ತ್ವಮ್ ಅಂತ. ಇಲ್ಲಿ ಏನಾಯ್ತು, ತ್ವಮ್ಮಿನೊಳಗೆ ವಾಚ್ಯಾರ್ಥ ಲಕ್ಷ್ಯಾರ್ಥಗಳನ್ನ ಚಿಂತನೆ ಮಾಡಬೇಕು. ತ್ವಮ್ಮಿನ ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂದ್ರೆ ತ್ವಮ್ ನಾನು ನಾನು ಅಂತಂದ್ರ ಹಾಲು ಕಲಸಿದ ನೀರಿಗೂ ಹಾಲೇ ಅಂತಾರ, ಮತ್ತೆ ನೀರು ಕಲಸಲಾರ್ದ ಶುದ್ಧ ಹಾಲಿಗೂ ಹಾಲೇ ಅಂತಾರ. ಹಿಂಗಾಗಿ ಲಕ್ಷ್ಯ ಎದ್ರ ಮೇಲದ? ನೀರಿನ ಮೇಲದು, ಹಾಲಿನ ಮೇಲದು? ಹಾಲಿನ ಮೇಲದ. ನೀರು ಕಲಸಿದ್ರು ಸಹಿತ ನೀರಿನ ಕಡೆ ಲಕ್ಷ್ಯ ಇಲ್ಲ, ಲಕ್ಷ್ಯ ಹಾಲಿನ ಮೇಲದ. ಹೀಗಾಗಿ ಹಾಲಿನ ಮೇಲಿನ ಲಕ್ಷ್ಯವನ್ನ ಇಟ್ಟುಕೊಂಡು ಏನ್ ವ್ಯವಹಾರ ಮಾಡ್ತೀವಲ್ಲ, ಆ ಹಾಲಿನ ಮೇಲಿನ ಲಕ್ಷ್ಯ ತೆಗೆದು ಬರೀ ನೀರಿನ ಮೇಲೆ ಲಕ್ಷ್ಯ ಇಟ್ರೆ ಹೆಂಗಿರ್ತದ? ಈಗ ನಾನು ಅನ್ನೋದ್ರೊಳಗೆ ಹೆಂಗದ ಅಂತಂದ್ರೆ, ಈ ಸಪ್ತಧಾತುಗಳಿಂದಾದ ಶರೀರ ಏನದಲ್ಲ, ಈ ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚ ಪ್ರಾಣಗಳು, ಪಂಚ ಅಂತಃಕರಣಗಳು, ಪಂಚಭೂತಗಳು ಅಂತೇಳಿ 25 ತತ್ವ ಮಾಡಿ ತೋರಿಸ್ಲಕತ್ತೀವಲ್ಲ, ಇದ್ರದೊಳಗೆ ಇದಕ್ಕೆ ನಾನು ಅಂತ ಅಂದೇವಂತಂದ್ರೆ ಇದ್ರೊಳಗ ಆತ್ಮನೇ ಇರ್ಲಿಲ್ಲ, ಸಚ್ಚಿದಾನಂದನೇ ಇರ್ಲಿಲ್ಲ ಅಂತಂದ್ರೆ ಇದು ನಾನು ಅಂತ ಹೆಂಗಾಗ್ತದೆ? ಇದು ಮಣ್ಣಿನ ಗೊಂಬೆ. ಒಳಗಿರುವ ಕೂಟಸ್ಥ ಅವನಿಗೆ ನಾನು ಅನ್ಬೇಕ,
ಏನು ಇದಕ್ಕೆ ನಾನು ಅನ್ಬೇಕಾ? ಕೂಟಸ್ಥ ನಾನು ಅಂತ ಅನ್ಬೇಕಾದ್ರ ಇದು ಇರ್ಲಿಲ್ಲ ಅಂದ್ರೆ ಅದ ಹೆಂಗಲ್ಲಕ್ ಬರ್ತದೆ? ಅಲ್ಲಿ ವ್ಯವಹಾರನೇ ಇಲ್ಲಲ್ಲ ನಾನು ನೀನು ಅನ್ನೋದು. ಕೂಟಸ್ಥ ನಾನು ಅನ್ಲಕ್ ಹೆಂಗ್ ಬರ್ತದೆ? ಇದು ಇದ್ದಿದ್ದಿಲ್ಲ ಅಂದ್ರೆ ಅದ ಹೆಂಗ್ ಅಂತೀರಿ? ಅದಕ್ಕೇನ್ ಮಾಡಿದ್ರು? ಬರೇ ಅದನ್ನೇ ಕುರಿತು ಹೇಳಕ್ ಬರಲ್ಲ, ಬರೇ ಇದನ್ನೇ ಕುರಿತು ಹೇಳಕ್ ಬರಲ್ಲ. ಅದಕ್ಕೇನ್ ಮಾಡಿದ್ರು? ಅದರ ಸಮೇತವಾಗಿ ಹೇಳೋದು. ಆತ್ಮ ಸಮೇತವಾಗಿ ದೇಹವನ್ನು ಕುರಿತು ನಾನು ಅನ್ನೋದು. ಅಂದ್ರೆ ನೀರು ಸಮೇತವಾಗಿ ಹಾಲನ್ನು ಕುರಿತು ಹಾಲು ಅನ್ನೋದು, ನೀರಿನ ಜೊತೆಗೆ ಇರುವಂಥದ್ದು. ಹಂಗ ಈ ದೇಹಾದಿಗಳೇನದವ ಸಪ್ತಧಾತು ಸಮೇತವಾಗಿ ಆತ್ಮವನ್ನು ನಾನು ಅನ್ನೋದು ಇದು ವಾಚ್ಯಾರ್ಥ. ಇದಕ್ಕೆ ವಾಚ್ಯಾರ್ಥ. ಮತ್ತೆ ಆ ನೀರು ಬಿಟ್ಟು ಬರೇ ಪ್ಯೂರ್ ಹಾಲಿಗೆ ಹಾಲು ಅಂತಿರಲ್ಲ, ಹಂಗ ಇಲ್ಲಿ ಸಪ್ತಧಾತುಗಳನ್ನು ಬಿಟ್ಟು ಕೇವಲ ಆತ್ಮಕ್ಕ ನಾನು ಅಂತಂದ್ರೆ ಅದು ಲಕ್ಷ್ಯಾರ್ಥ. ಲಕ್ಷ್ಯಾರ್ಥ ಅಂದ್ರೆ ಹಾಲಿನ ಕಡೆ ಲಕ್ಷ್ಯ ಇಟ್ಕೊಂಡು ನೀರನ್ನ ನಾವು ಗೌಣ ಮಾಡಿ ಹೇಳೋದು ಲಕ್ಷ್ಯಾರ್ಥ. ಅದೇ ರೀತಿ ಇದು ತ್ವಂ ಪದದ ವಾಚ್ಯಾರ್ಥ, ತ್ವಂ ಪದದ ಲಕ್ಷ್ಯಾರ್ಥ. ತ್ವಂ ಪದದ ವಾಚ್ಯಾರ್ಥ ಅಂದ್ರ ಸಪ್ತಧಾತು ಅವೇನು ಪಂಚಕೋಶಗಳದವಲ್ಲ, ಪಂಚಕೋಶ ಮತ್ತು ಕಾಯತ್ರಯ ಸ್ಥೂಲ ಸೂಕ್ಷ್ಮ ಕಾರಣಗಳ ಸಮೇತವಾಗಿ ಆತ್ಮನನ್ನ ಕುರಿತು ಏನು ಹೇಳ್ತೀವಿ ನಾನು ಅಂತ, ಅದು ತ್ವಂ ಪದದ ವಾಚ್ಯಾರ್ಥನ ಲಕ್ಷ್ಯಾರ್ಥನ? ತ್ವಂ ಪದದ ವಾಚ್ಯಾರ್ಥ ಸಮೇತವಾಗಿ. ವಾಚ್ಯಾರ್ಥ ವಿತ್ ವಾಟರ್, ಮಿಲ್ಕ್ ವಿತ್ ವಾಟರ್ ಈಸ್ ಲಕ್ಷ್ಯಾರ್ಥ ಆಫ್ ಮಿಲ್ಕ್. ವಾಚ್ಯಾರ್ಥ ಆಫ್ ಮಿಲ್ಕ್, ವಾಚ್ಯಾರ್ಥ ಲಕ್ಷ್ಯಾರ್ಥ ಅಲ್ಲ. ಅದಕ್ಕೆ ವಾಚ್ಯಾರ್ಥ ಮಿಲ್ಕ್ ಇಂದು ವಾಚ್ಯಾರ್ಥ ಅಂತಂದ್ರೆ ವಿತ್ ವಾಟರ್, ವಿದೌಟ್ ವಾಟರ್ ಲಕ್ಷ್ಯಾರ್ಥ. ಹಂಗೆ ತಿಳ್ಕೋಬಹುದು. ಇಲ್ಲೇನಂದ್ರೆ ಸಪ್ತಧಾತು ಮತ್ತೇನ್ ಪಂಚಕೋಶ ಏನೇನಂತಿರಲ್ಲ ದೇಹತ್ರಯಗಳು, ಇವುಗಳ ಸಮೇತವಾಗಿ ಆತ್ಮವನ್ನ ನಾನು ಅಂತಿದ್ರಿ ಅಂತಂದ್ರೆ ಅದೇನಾಗ್ತದ? ಬರೀ ಇವಕ್ಕೆ ನಾನು ಅನ್ಲಕ್ ಬರಂಗಿಲ್ಲ, ಅದ್ರೊಳಗೆ ಆತ್ಮ ಇದ್ದಾಗ ನಾನು ಅನ್ಲಕ್ ಬರ್ತದ. ಆ ಆತ್ಮ ಸಮೇತವಾದಂತ ಈ ಪಂಚಕೋಶಗಳನ್ನ ಕುರಿತು ಹೇಳ್ದೇವಂತಂದ್ರೆ ನಾನು ಅಂತಂದೇವಂದ್ರೆ ವಾಚ್ಯಾರ್ಥ. ಈ ಪಂಚಕೋಶಗಳನ್ನ ಬಿಟ್ಟು ಬರೀ ಆತ್ಮವನ್ನು ಕುರಿತು ಹೇಳಿದ್ರೆ ಅದು ಲಕ್ಷ್ಯಾರ್ಥ. ಈ ವಾಚ್ಯಾರ್ಥ ತ್ವಂ ಪದದೊಳಗ ಇದು ಸಣ್ಣದು. 84 ಲಕ್ಷ ಜೀವರಾಶಿಗಳ ಪೈಕಿ ಇದು ಸಣ್ಣದು. ಇವೆರಡನ್ನು ಸೇರಿಸಿದ್ದಕ್ಕೆ ಜೀವ ಜೀವ ಅಂತಾರೆ. ಇದಿಷ್ಟಕ್ಕೆ ಜೀವ ಅಂತಾರೆ. ಮುಂದೇನಾಯ್ತು? ತತ್ ಅಂತಂದ್ರ ಬ್ರಹ್ಮಾಂಡದೊಳಗೆ ಏನದಲ್ಲ ದೊಡ್ಡದು ಪಂಚಮಹಾಭೂತ ಅದೇನದ, ಅದರೊಳಗ ಭಾರಿ ದೊಡ್ಡ ಪ್ರಮಾಣದ ಎಲ್ಲಾ ವ್ಯವಸ್ಥೆ ಅದ, ಅದು ಬ್ರಹ್ಮಾಂಡ ಅಂತಾರ. ಆ ಬ್ರಹ್ಮಾಂಡದೊಳಗಿನ ಪಂಚಮಹಾಭೂತಗಳ ಸಮೇತವಾಗಿ ಅಲ್ಲಿರುವ ಚೈತನ್ಯವನ್ನ ನೀವು ಬ್ರಹ್ಮ ಅಂತಿರಲ್ಲ, ಅದುಗಳ ಸಮೇತವಾಗಿ ನೀವು ಅಲ್ಲಿಗೆ ಬ್ರಹ್ಮ ಅಥವಾ ಈಶ್ವರ ಅಂದ್ರಿ ಅಂತಂದ್ರೆ ಅದು ವಾಚ್ಯಾರ್ಥ. ಅದನ್ನ ಬಿಟ್ಟು ಕೇವಲ ಚೈತನ್ಯವನ್ನು ಕುರಿತು ಅದು ಅಂದ್ರೆ ಲಕ್ಷ್ಯಾರ್ಥ, ಕೇವಲ ಚೈತನ್ಯ. ಹೀಗಾಗಿ ಅಲ್ಲಿ ಏನದ ಅಂತಂದ್ರೆ ವಾಚ್ಯಾರ್ಥದಲ್ಲಿ ಭೇದ ಭಾವ ಉಂಟು. ಅಲ್ಲಿ ಬ್ರಹ್ಮಾಂಡದೊಳಗ ತತ್ ಪದದ ವಾಚ್ಯಾರ್ಥದಲ್ಲಿ ಈಶ್ವರ ಅಂತೇನ್ ಮಾಡಿರಲ್ಲ, ಇಲ್ಲಿ ಜೀವ ಅಂತ ಮಾಡಿರಿ. ಪಿಂಡಾಂಡದೊಳಗ ಬ್ರಹ್ಮಾಂಡದಾಗ ಈಶ್ವರ ಅಂತ ಮಾಡಿರಲ್ಲ. ಈಶ್ವರ ಯಾಕೆ ಈಶ್ವರ ಅದ? ಈಶ್ವರ ಯಾರು? ಹೂ ಇಸ್ ಈಶ್ವರ? ಜೀವ ಯಾರು? ಹೂ ಇಸ್ ಜೀವ? ಜೀವ ಈ ಬ್ರಹ್ಮನೇ ಅದನ, ಈಶ್ವರನು ಬ್ರಹ್ಮನೇ ಅದನ. ಜೀವ ಅಂತ ಯಾಕೆ ಅನಿಸ್ಕೊಂಡ ಬ್ರಹ್ಮ ಹೋಗಿ? ಸಪ್ತ ಧಾತುಮಯವಾದ
ಒಂದು ಶರೀರ ಹೊದ್ದದ್ದಕ್ಕ, ಹೌದಲ್ರಿ? ಬ್ರಹ್ಮ ಒಂದು ಶರೀರ ಹೊತ್ತುಕೊಂಡು ನಿಂತದ್ದಕ್ಕ ಜೀವ ಅನಿಸ್ಕೊಂಡ ಶುದ್ಧ ಬ್ರಹ್ಮ. ಮತ್ತದೇ ಶುದ್ಧ ಬ್ರಹ್ಮನೇ ಈ ಪಂಚಭೂತಾತ್ಮಕ ಬ್ರಹ್ಮಾಂಡ ಹೊತ್ಕೊಂಡು ನಿಂತಾನ. ಅದಕ್ಕವ ಏನು ಅನಿಸ್ಕೊಂಡ? ಈಶ್ವರ ಅನಿಸ್ಕೊಂಡ. ಈ ಜೀವ ಈಶ್ವರ ಇಬ್ರು ಏನದರಂದ್ರ ಇವರಿಬ್ರು ಕಸದ ಬುಟ್ಟಿ ಹೊತ್ಕೊಂಡು ನಿಂತಾರೆ. ಇವರು ಒಬ್ಬ ಸಪ್ತಧಾತುಗಳು ಉಳ್ಳಂತದ್ ಒಂದು ಶರೀರ ಹೊತ್ಕೊಂಡು ನಿಂತಾನ, ಇನ್ನೊಬ್ಬ ಪಂಚಮಹಾಭೂತಗಳದೊಂದು ದೊಡ್ಡದು ಬ್ರಹ್ಮಾಂಡ ಹೊತ್ಕೊಂಡು ನಿಂತಾನ, ಒಬ್ಬ ದೊಡ್ಡ ಕಸದ ಬುಟ್ಟಿ ಹೊತ್ಕೊಂಡು ನಿಂತಾನ, ಅದ್ರಾಗ ಇನ್ನೊಬ್ಬ ಸಣ್ಣ ಕಸದ ಬುಟ್ಟಿ ಹೊತ್ಕೊಂಡು ನಿಂತಾನ. ಕಸದ ಬುಟ್ಟಿ ಹೊತ್ಕೊಂಡು ನಿಂತಾಗ ಜೀವನದು ತ್ವಂ ಪದದ ವಾಚ್ಯಾರ್ಥ. ಆ ಕಸದ ಬುಟ್ಟಿ ಬಿಸಾಕಿದ, ಬರೇ ತಾನೇ ಶುದ್ಧ ಅದನಂದ್ರ ಅವ ತ್ವಂ ಪದದ ರಕ್ಷಾರ್ಥ, ಶುದ್ಧ ಬ್ರಹ್ಮ ಆಗಿಬಿಡ್ತಾನೋ. ಬ್ರಹ್ಮಾಂಡದೊಳಗಿರುವ ಈಶ್ವರ ಕೂಡ ಅವ ಯಾಕೆ ಈಶ್ವರ ಅನಿಸ್ಕೊಂಡ ಅಂತಂದ್ರ ಬ್ರಹ್ಮಾಂಡ ಅನ್ನ ಕಸದ ಬುಟ್ಟಿ ಹೊತ್ಕೊಂಡು ಕೂತಾನ. ಅದಕ್ಕೆ ಅವ ಈಶ್ವರ ಅನಿಸ್ಕೊಂಡ. ಅದು ತತ್ ಪದದ ವಾಚ್ಯಾರ್ಥ. ಯಾವಾಗ ಅವ ದೊಡ್ಡ ಕಸದ ಬುಟ್ಟಿ ಕೆಳಗೆ ಇಳಿದಿದ, ಬಿಸಾಕಿದ, ಬಿಟ್ಟ, ತ್ಯಾಗ ಮಾಡ್ದ ಅಂತಂದ್ರ ಅವನು ಶುದ್ಧ ಬ್ರಹ್ಮನೇ ಅವನು. ಹೀಗಾಗಿ ಕಸದ ಬುಟ್ಟಿ ಒಳಗೆ ಭೇದ ಆದೆ ಹೊರತು ಹೊತ್ಕೊಂಡು ನಿಂತವಂದ್ರಾಗ ಇಲ್ಲ. ಇಬ್ರು ಹೊತ್ಕೊಂಡು ನಿಂತವ್ರು ಒಂದೇ ಅದ, ಶುದ್ಧ ಬ್ರಹ್ಮನೇ ಅದ. ಅವನು ಶುದ್ಧ ಬ್ರಹ್ಮನೇ ಅದನ, ಇವನು ಶುದ್ಧ ಬ್ರಹ್ಮನೇ ಅದನ. ಅವನಿಗೆ ಇವನಿಗೆ ವ್ಯತ್ಯಾಸ ಏನದ ಜೀವನಿಗೆ ಮತ್ತ ಈಶ್ವರನಿಗೆ ಅಂತಂದ್ರೆ, ಈಶ್ವರ ಮಾಯಾ ಉಪಾಧಿಕ ಅದನ, ಮಾಯಾ ವಿಪಾದಿಕ ಅದನ. ಮಾಯಾ ಉಪಾಧಿಕ ಅಂದ್ರ ಅದರ ಬಗಲಾಗಿದ್ದವ. ಮಾಯಾ ಉಪಾಧಿಕ ಅಂದ್ರ ಬಗಲಾಗಿ ಇಟ್ಕೊಂಡು ಕೂತಾನವ. ಈಗ ಹೆಂಡದ ಬಾಟ್ಲಿ ಹೆಂಡದ ಅಂಗಡಿ ಮಾಲಕ್ಕ ಕುಡಿತಾನ, ಏನ್ ಬಗಲಾಗಿ ಇಟ್ಕೊಂಡು ಕೂತಿರ್ತಾನ ಮಾರ್ಲಕ್ಕ? ಕುಡಿಯಂಗಿಲ್ಲ. ಬಗಲಾಗಿ ಇಟ್ಕೊಂಡು ಕೂತಿರ್ತಾನ, ಕುಡಿಯಂಗಿಲ್ಲ, ಬಗಲಾಗಿರ್ತ ಅಷ್ಟೇ. ಹಂಗ ಈಶ್ವರನಿಗೆ ತನ್ನ ಸ್ವರೂಪದ ಬಗ್ಗೆ ಜ್ಞಾನ ಆದ, ಅರಿವು ಆದ. ಅವ ಏನ್ ಮಾಡ್ಯಾನ, ಹೆಂಡದ ಅಂಗಡಿ ಒಳಗಿನ ಅಂಗಡಿದ ಕುಡಿಯವೇನದವ, ಕುಡಿಯ ಬಾಟ್ಲಿ ಬಗಲಾಗಿ ಇಟ್ಕೊಂಡು ಕೂತಾನ. ಅವ ಈಶ್ವರ ಹೆಂಡದ ಅಂಗಡಿ ಮಾಲೀಕ ಇದ್ದಂಗವನ. ಈ ಜೀವನಿಗೆ ಏನು ವ್ಯತ್ಯಾಸ ಅದ ಅಂತಂದ್ರ, ಈ ಜೀವ ಏನ್ ಮಾಡ್ಬಿಟ್ಟದ, ಕುಡಿದ್ಬಿಟ್ಟದ. ಇದು ಕುಡಿದಕ್ಕೆ ಏನಾಗ್ಯದ, ಇವನಿಗೆ ತನ್ನ ಸ್ವರೂಪದ ವಿಸ್ಮೃತಿಯಾಗ್ಯದ. ಲೋ ಕ್ವಾಲಿಟಿ ಈಶ್ವರ, ಇವನ್ಕಿಂತ ಹೈ ಕ್ವಾಲಿಟಿ ಶುದ್ಧ ಬ್ರಹ್ಮ, ಸುಪ್ರೀಂ ಕ್ವಾಲಿಟಿ. ಆ ಚೈತನ್ಯ ಕೆಳಗೆ ಬಂದಂಗ ಏನಾಗಿದೆ, ಲೋ ಕ್ವಾಲಿಟಿ ಆಗಿದೆ. ಈಗ ಹೆಂಡ ಕುಡಿದ್ರೆ ಏನಾಗ್ಬಿಡ್ತು, ಈ ಒಂದು ಸಪ್ತಧಾತುಗಳ ಇರಂತ ಶರೀರ, ಪಂಚಭೂತಗಳ ಒಂದು ಬೊಂಬಿ ಏನದಲ್ಲ ಇದು, ಈ ಒಂದು ಸ್ಥೂಲ ಸೂಕ್ಷ್ಮ ಕಾರಣ ಶರೀರ, ಈ ಶರೀರ ಏನಾಯ್ತಪ್ಪ ಅಂತಂದ್ರೆ ಇದು ನಾನೇ ಅದೀನಿ ಅನ್ನಂಥದ್ದು ಬಂದ್ಬಿಡ್ತೆ. ಅವನಿಗೆ ಈಶ್ವರ್ಗ ಆ ಶರೀರ ನಾನೇ ಅದೀನಿ ಅಂತ ಅವನಿಗಿಲ್ಲ. ಅವನಿಗೆ ಪಕ್ಕ ಗೊತ್ತು ನಾ ಶುದ್ಧ ಬ್ರಹ್ಮ ಅದೀನಿ ಅಂತ. ಆದ್ರೆ ಅವನಿಗೆ ಸಮಸ್ಯೆ ಏನದಂದ್ರೆ ಬಾಗ್ಲಾಗ ಒಂದು ಹ್ಯಾಂಡದ ಅಂಗಡಿ ಇಟ್ಕೊಂಡು ಕೂತಾನ. ಅವನ ವ್ಯಾಪಾರ. ಈ ಜೀವರುಗಳು ಏನ್ ಪಾಪ ಪುಣ್ಯ ಕರ್ಮ ಮಾಡ್ತಾವ, ಆ ಪಾಪ ಪುಣ್ಯ ಕರ್ಮಕ್ಕೆ ತಕ್ಕಂತೆ ಅವಕ್ಕೆ ಒಂದೊಂದು ಶರೀರ ಕೊಡ್ತಾನ. ಪಂಚಭೂತಗಳದ ಒಂದು ಶರೀರ ಕೊಡ್ತಾನ. ಹಿಂಗ ಇದೇನದ, ಈ ವಾಚ್ಯಾರ್ಥ ಏನದಲ್ಲ ಅದರೊಳಗೆ ವ್ಯತ್ಯಾಸ ಆದ. ಅದ್ರಾಗ ಒಬ್ಬ ದೊಡ್ಡವದನ, ಒಬ್ಬ ಸಣ್ಣವದನ, ಒಬ್ಬವ ಸರ್ವಜ್ಞ ಅದನ, ಒಬ್ಬ ಅಲ್ಪಜ್ಞ ಅದನ, ಒಬ್ಬವ ಸರ್ವ ಕರ್ತೃತ್ವ ಅದನ, ಒಬ್ಬವ ಅಲ್ಪ ಕರ್ತೃತ್ವ ಅದನ, ಒಬ್ಬವ ದೊಡ್ಡ ಇಚ್ಛಾಶಕ್ತಿ ಇದ್ದವದನ, ಸತ್ಯ ಸಂಕಲ್ಪ ಅದನ. ಇವ ಸಣ್ಣ ಇಚ್ಛಾಶಕ್ತಿ, ಇವನ ಸಂಕಲ್ಪ ಸತ್ಯ ಆಗ್ಬೋದು ಮಿಥ್ಯ ಆಗ್ಬೋದು, ಇವನ್ದೇನು ಗ್ಯಾರಂಟಿ ಇಲ್ಲ. ಜೀವನ ಸಂಕಲ್ಪ ಆ ಈಶ್ವರನ ಸಂಕಲ್ಪ ಸತ್ಯ ಸಂಕಲ್ಪ ಅದನ. ಅವ ಪವರ್ಫುಲ್ ಅದನ. ಅವನು ಕೊಟ್ಟ ಕೆಪಾಸಿಟಿ, ಇವನು ಕೊಟ್ಟ ಕೆಪಾಸಿಟಿ ಎರಡು ಏನದವಪ್ಪ ಅಂದ್ರ ಎರಡೂ ಈಗ ಒಬ್ಬ ಹೋಟೆಲ್ ಮಾಲೀಕ ಒಬ್ಬನೇ,
ಒಬ್ಬನಿಗೆ ಮ್ಯಾನೇಜರ್ ಅಂತ ತಗೋಣ, ಒಬ್ಬನಿಗೆ ಸಪ್ಲೈಯರ್ ಅಂತ ತಗೋಣ. ಒಬ್ಬನಿಗೆ ಸಪ್ಲೈ ಮಾಡೋದಕ್ಕೆ ಇನ್ನೊಬ್ಬನಿಗೆ ಮ್ಯಾನೇಜರ್ ಅಂತ ತಗೊಂಡೇನ. ಅವನ ಕೆಪಾಸಿಟಿ ಬೇರೆ, ಇವನ್ ಕೆಪಾಸಿಟಿ ಬೇರೆ. ಆದರೂ ಸಹಿತ ಇಬ್ಬರಿಗೆ ಮಾಲೀಕ ಒಬ್ಬನೇ ಅದಾನ, ಶುದ್ಧ ಬ್ರಹ್ಮನೇ ಅದಾನ. ಜೀವನ ಮಾಲೀಕನು ಶುದ್ಧ ಬ್ರಹ್ಮನೇ ಅದಾನ, ಈ ಈಶ್ವರನ ಮಾಲೀಕನು ಶುದ್ಧ ಬ್ರಹ್ಮನೇ ಅದಾನ. ಹೆಂಗದ? ಅದಕ್ಕೆ ಇಲ್ಲಿ ಏನ್ ತಿಳ್ಕೋಬೇಕಾಗ್ಯದ, ಎರಡನೇ ಕ್ಲೇಶ ಏನದಲ್ಲ, ಅಸ್ಮಿತೆ. ನಾನು, ನನ್ನದು, ಈ ದೇಹ ನಾನು, ಈ ದೇಹಕ್ಕೆ ಸಂಬಂಧಿಸಿದ ಸಂಪತ್ತುಗಳು, ಸಂಬಂಧಗಳು ನನ್ನವು ಅಂತೇಳಿ ಬ್ರಹ್ಮಾಂಡದ ಪದಾರ್ಥಗಳ ಮೇಲೆ ಅಭಿಮಾನ ಏನದಲ್ಲ, ನಾನು ಬೇರೆ ನೀವು ಬೇರೆ ಅಂಥೇಳಿ ಭಾವ ತಾಳಿದ್ದೇನದಲ್ಲ, ಈ ಭೇದ ಭಾವನೆ ಅಸ್ಮಿತೆ. ನಾನು ನೀನು ಅನ್ನೋಂಥದ್ದು ತಿಳಿತ್ರ. ಅಸ್ಮಿತೆ ಅಂದ್ರೆ ನಾನು ಅಂತ ಬಂತಂದ್ರೆ ನೀನು ಅಂತ ಬರ್ತದೆ, ನನ್ನದು ಅಂತ ಬಂತು ನಿನ್ನದು ಅಂತ ಬರ್ತದೆ. ಈ ಭೇದ ಭಾವ ಅಜ್ಞಾನದಿಂದ ಉಂಟಾಗೋ ಎರಡನೇ ಸ್ಟೆಪ್ಪೇ ಅಸ್ಮಿತೆ. ಇಲ್ಲೇನಾಯ್ತು, ಅಸ್ಮಿತೆ ಆದ್ಮೇಲೆ ಮುಂದೇನ್ ಮಾಡ್ತೀರಿ, ಒಬ್ಬರ ಜೊತೆಗೆ ಅನುಕೂಲ, ಇನ್ನೊಬ್ಬರ ಜೊತೆಗೆ ಪ್ರತಿಕೂಲ ಅಂತ ವಿಚಾರ ಮಾಡಿ, ಯಾರ ಜೊತೆಗೆ ಅನುಕೂಲದಾಗಿರ್ತೀರಿ ಅವರಿಗೆ ಪುಣ್ಯದ ಕೆಲಸ, ಯಾರು ನೀವು ಪ್ರತಿಕೂಲ ಮಾಡ್ತಾರೆ ಅವರಿಗೆ ಪಾಪದ ಕೆಲಸ. ಅಲ್ಲಿ ಪಾಪ ಪುಣ್ಯ ಮಾಡೋದು ರಾಗದ್ವೇಷಗಳು ಮಾಡ್ತೀರಿ. ಆ ರಾಗ ಅನ್ನೋದೇನದ, ನಿಮ್ಗೆ ಯಾರು ಅನುಕೂಲ ಇರ್ತಾರ ಅವ್ರ ಜೊತೆಗೆ ರಾಗ ಮಾಡ್ತೀರಿ ಅಂತಂದ್ರೆ ಅವ್ರ ಜೊತೆಗೆ ಆಕರ್ಷಣೆ ಹೊಂದುತ್ತೀರಿ. ಯಾರು ನಿಮಗೆ ದ್ವೇಷ ಮಾಡ್ತಾರ ಅವ್ರ ಜೊತೆಗೆ ನೀವು ದ್ವೇಷ ಅನುಭವಿಸ್ತೀರಿ. ಅದಕ್ಕೆ ಅಜ್ಞಾನದಿಂದ ಅಸ್ಮಿತೆ, ಅಸ್ಮಿತೆಯಲ್ಲಿಂದ ರಾಗದ್ವೇಷಗಳು. ಈ ರಾಗದ್ವೇಷಗಳು ಏನವಪ್ಪ ಅಂದ್ರೆ ಇವೆಲ್ಲ ಸುಳ್ಳು, ಜಗತ್ತಿನೊಳಗ ಸುಳ್ಳು ಭಾವನೆಗಳದವ ಅನ್ನೋದು ತಿಳಿಲೇ ಇಲ್ಲ. ಗುರುವಿನ ಬಳಿ ಹೋಲಿಲ್ಲ, ಬ್ರಹ್ಮಜ್ಞಾನ ತಿಳ್ಕೊಳ್ಳಿಲ್ಲ. ಈ ಜಗತ್ತಿನ ವ್ಯವಹಾರ, ಜಗತ್ತೇ ಸುಳ್ಳು ಅಂದ್ಮೇಲೆ ಜಗತ್ತಿನ ವ್ಯವಹಾರ ಹೆಂಗ್ ಸತ್ಯ ಇರ್ತದ? ಆದ್ರೆ ಇದೆಲ್ಲ ಸತ್ಯ ಅಂತ ತಿಳ್ಕೊಂಡು ಏನ್ ಮಾಡ್ತಾನ, ಜಗತ್ತು ಸತ್ಯತ್ವ ಬುದ್ಧಿ. ಅದು ಏನಂದ್ರೆ ಅಭಿನಿವೇಶ. ಅಭಿನಿವೇಶ ಅಂದ್ರೆ ಈ ಜಗತ್ತು ಸತ್ಯ, ಇಲ್ಲಿ ನಾನು ನನ್ನದು ಅಂತೇಳಿ ಏನ್ ಮಾಡ್ಲಕತ್ತೀನಿ, ರಾಗ ದ್ವೇಷಗಳು ಏನ್ ಮಾಡ್ಲಕತ್ತೀನಿ, ಇವೇ ಖರೆ ಅದಾವ ಅಂತೇಳಿ ಸಾಧಿಸ್ಕೊತ ಹೋಗೋದು. ಈಗ ನಿಮ್ ಜೊತೆಗೆ ಒಬ್ರು ಯಾರೋ ದ್ವೇಷ ಸಾಧಿಸ್ಲಕತ್ತಾರ ಅಂತಂದ್ರೆ ಅವ್ರಿಗೆ ಅದು ಮಿಥ್ಯ ಅಂತ ಗೊತ್ತಿಲ್ಲ, ಅವ್ರು ಸಾಧಿಸ್ಲಕತ್ತಾರ. ಮತ್ತ ಅವ್ರ ಸಂಗಟ ನೀವು ದ್ವೇಷ ಸಾಧಿಸೋದಿರ್ತದ ಹೆಂಗ? ನೀವು ತಿಳಿದವರಿದ್ದೀರಿ, ತಿಳಿಲಾರ್ದವ್ರು ನಿಮ್ ಸಂಗಡ ದ್ವೇಷ ಸಾಧಿಸ್ತಾರ ಅಂದ್ರೆ ಈ ತಿಳಿದವ್ರು ನೀವು ದ್ವೇಷ ಸಾಧಿಸೋದಿರ್ತದೇನ್ರಿ? ಸಗಣಿ ದುರ್ನಾತ ಬೀರ್ಲಕತ್ತದ, ಅದ್ರ ಪಕ್ಕದಾಗೆ ಆ ಸಗಣಿ ಮೇಲೆ ಒಂದು ಮಲ್ಲಿಗೆ ಹೂವು ಬಿದ್ದದ. ಸಗಣಿ ದುರ್ನಾತ ಬೀರ್ಲಕತ್ತದ ಅಂತೇಳಿ ನಾನ್ಯಾಕೆ ಸುಗಂಧ ಬೀರ್ಲಿ, ನಾನು ದುರ್ನಾತ ಬೀರ್ತೀನಿ ಅಂತದೇನದು ಮಲ್ಲಿಗೆ ಹೂವು? ಹಂಗ ಇದು ಅವಿನಿವೇಶ ಅನ್ನೋದೇನದ, ಇನ್ನೊಬ್ರು ತಿಳಿಲಾರ್ದವ್ರು ರಾಗದ್ವೇಷ ಮಾಡ್ಲಿ, ಇನ್ನೊಬ್ರು ನಾನು ನನ್ನದು ಅಂತೇಳಿ ಜಗತ್ತಿನ ಹೋರಾಡ್ಲಿ, ಅವ್ರ ಸ್ವರೂಪ ಅವ್ರಿಗೆ ಗೊತ್ತಿಲ್ಲದಕ್ಕೆ ಅವ್ರಿಗೆ ಏನಾರ ಮಾಡ್ಲಿ, ಅವರಿಗೆ ಜಗತ್ತು ಅಜ್ಞಾನಿಗಳಿಗೆ ಈ ಜಗತ್ತು ಸತ್ಯ ಅದ, ಈ ಜಗತ್ತು ಸತ್ಯ ಅಂತ ಅವ್ರು ಏನ್ ವ್ಯವಹಾರ ಮಾಡ್ತಾರೋ ಮಾಡ್ಲಿ. ಆದ್ರೆ ಅವ್ರ ಜೊತೆಗೆ ಸೇರಿ ನೀವು ಕೂಡ ಹಂಗ ಅಭಿನಿವೇಶ ಮಾಡ್ಲಕ್ ಹೋಗ್ಬೇಡ್ರಿ. ಇದು 5ನೇ ದುಃಖ. ಒಬ್ಬನು ದ್ವೇಷ ಮಾಡ್ಲಕತ್ತಾನಂದ್ರ ಇನ್ನೊಬ್ಬನು ದ್ವೇಷ ಮಾಡಿದ್ರೆ ಏನಾಗ್ತದ, ಇನ್ನ ದೊಡ್ಡದಾಕೋದು ಹೋಗ್ತದ. ಅದು ಇನ್ನೊಬ್ಬ ಸೈಲೆಂಟ್ ಆಗಿಬಿಟ್ನಂದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಹಿಂಗಾಗಿ ಅವಿನಿವೇಶ ಅಂದರೆ ಇದೆಲ್ಲವೂ ಪರಮ ಸತ್ಯ ಅಂದ್ರೇನು, ಜಗತ್ತು, ಸಂಸಾರ, ಸಂಬಂಧ ಇವೆಲ್ಲ ಏನದಾವ ಸತ್ಯ ಅಂತೇಳಿ ಇಲ್ಲಿ ಏನ್ ನಡೆದವ ಇದು ಯಾರಿಂದ ತಪ್ಪಿಸ್ಲಿಕ್ಕೆ ಆಗಂಗಿಲ್ಲ. ಇವೆಲ್ಲ ನಡೆಯಬೇಕು, ಹುಟ್ಲೇಬೇಕು, LKG UKG ಶಾಲೆಗೆ ಹಚ್ಚಲೇಬೇಕು, ನೌಕರಿ ಮಾಡಲೇಬೇಕು, ರೊಕ್ಕ ಗಳಿಸ್ಲೇಬೇಕು,
ಹೆಂಡ್ರ ಮಕ್ಕಳು ಮಾಡ್ಕೋಬೇಕು, ಮನಿ ಕಟ್ಟಿಸ್ಬೇಕು. ಹಿಂಗೆ ಎಲ್ಲರೂ ಇದೇ ಮಾಡ್ಕೊತ ಹೋಗೋದು, ಇದೇ ಖರೆ, ಇದೇನ್ ಮಾಡ್ಲಿಕ್ಕೆ, ಇದು ಹಿಂಗೆ ಮಾಡ್ಬೇಕು ಈ ಜೀವನ ಅಂತೇಳಿ ಈ ನಿತ್ಯವಾದ ಜಗತ್ತಿನೊಳಗ ಸತ್ಯ ಅಂತೇಳಿ 100 ವರ್ಷ ಆಯುಷ್ಯ ಹಾಳು ಮಾಡ್ಕೊತಾರಲ್ಲ. ಈ ರೀತಿ ಇದ್ದಂತ ಪಂಚ ಕ್ಲೇಶಗಳು ಏನಾಗಬೇಕು, ಇವು ಹೋಗಬೇಕು. ಇವು ಹೋದ್ರೆ ತಾವತ ಮುಕ್ತಿ ರೀತ್ಯಾಹು. ಇವು ಯಾರು ಕಳ್ಕೋತಾರ ಅವ್ರಿಗೇನಾಗ್ತದಂದ್ರ ಈ ಮೋಕ್ಷ ಸಿಗ್ತದ, ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಸಿಗ್ತದ. ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ, ಇವೆಲ್ಲವೂ ಈ ಕ್ಲೇಶ ಪಂಚಕಗಳೆಲ್ಲವೂ ಇವು ಅಂತಃಕರಣದ ಧರ್ಮಗಳು. ಇವೇನದ ಅಂತಃಕರಣದಾಗ ಅಂತಃಕರಣ ಏನದದು? ವಾಟ್ ಈಸ್ ಅಂತಃಕರಣ? ಸೂಕ್ಷ್ಮ ಶರೀರ, ಹೌದಲ್ರಿ? ಅಂತಃಕರಣ ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಏನು? ಅದರದೇನು ಕೆಲಸ? ಇದು ಅಂತಃಕರಣ ಎಲ್ಲಿದು ಹುಟ್ಟಿತು? ಕಾರಣ ಶರೀರದಿಂದ ಹುಟ್ಟದಿದು. ಸ್ಥೂಲ ಶರೀರ ಎದರಿಂದ ಹುಟ್ಟಿತು? ಪಂಚಭೂತಗಳಿಂದ ಹುಟ್ಟದಿದು. ಕಾರಣ ಶರೀರ ಅಂದ್ರೆ ಏನು? ಅಜ್ಞಾನ. ಮತ್ತೇನು ಕಾರಣ ಶರೀರ ಅಂದ್ರೆ ಅದೊಂದು ಏನಾರೇ ಆದಂತಲ್ಲ. ನಿಮ್ಮ ಸ್ವರೂಪದ ಬಗ್ಗೆ ನಿಮಗೆ ತಿಳುವಳಿಕೆ ಇಲ್ಲದೆ ನೀವು ಮತ್ತೆ ಮತ್ತೆ ಹುಟ್ಟಿ ಬರ್ಲಕತ್ತೀರಲ್ಲ, ಅದೇ ಕಾರಣ ಶರೀರ. ಕಾರಣ ಪ್ರತಿಯೊಬ್ಬರು ಒಂದು ಕಾರಣ ಇಟ್ಕೊಂಡೇ ಬರ್ತಾರೆ ಈ ಭೂಮಿ ಮೇಲೆ. ಅಂತಂದ್ರ ಯಾವ ಕಾರಣ? ತನ್ನ ಸ್ವರೂಪವನ್ನ ತಾನು ಅರಿಯುವ ಕಾರಣ ಇಟ್ಕೊಂಡೇ ಬರ್ತಾನೆ. ಈ ಭೂಮಿ ಮೇಲೆ ಬಂದ ಮೇಲೆ ತನ್ನ ಸ್ವರೂಪವನ್ನ ತಿಳ್ಕೋಬೇಕಂತ ಬಂದ ಕಾರಣವನ್ನು ಮರ್ತು ಏನಾರೆ ಪಾಲ್ತು ದಂಧ ಮಾಡಿ 100 ವರ್ಷ ಆಯುಷ್ಯ ಕಳೆದು ಹಂಗೆ ಹೋಗ್ಬಿಡ್ತಾನ. ಕಾರಣ ಶರೀರ ಅಂದ್ರೆ ತನ್ನ ಸ್ವರೂಪದ ಬಗ್ಗೆ ತನಗೆ ಅಜ್ಞಾನ ಏನದಲ್ಲ, ಅದೇ ಕಾರಣ ಶರೀರ. ಅದು ಶರೀರ ಅಂದ್ರೆ ಒಂದು ಶರೀರ ಅಂತ ಅಲ್ಲ, ಅಜ್ಞಾನನೇ. ಪಂಚಕ್ಲೇಶಗಳಲ್ಲಿ 1ನೇ ಕ್ಲೇಶ ಅದಲ್ಲ, ದುಃಖ, ಅಜ್ಞಾನ, ಅವಿದ್ಯೆ. ದುಃಖಕ್ಕೆ ಕಾರಣ ಆದಂತ ಒಂದು ಅವಿದ್ಯೆ, ಅಜ್ಞಾನ ಏನದಲ್ಲ ಅದೇ. ಆ ಕಾರಣ ಹೊತ್ತುಕೊಂಡು ಬರ್ತೀವಿ. ಆ ಕಾರಣ ಹೆಂಗದಪ್ಪ ಅಂತಂದ್ರೆ ಜನ್ಮಾಂತರಕ್ಕೆ ನಮಗೆ ತಗೊಂಡು ಬರೋದಕ್ಕೆ ಅದೇ ಕಾರಣ. ಈ ಜನ್ಮಕ್ಕೆ ತಿಳ್ಕೊಳ್ಳಿಲ್ಲ ಬಿಡು, ಇನ್ನೊಂದು ಜನ್ಮಕ್ಕೆ ತಿಳ್ಕೊ. ಇನ್ನೊಂದು ಜನ್ಮಕ್ಕೆ ತಿಳ್ಕೊಳ್ಳಿಲ್ಲ ಬಿಡು, ಇನ್ನೊಂದು ಜನ್ಮಕ್ಕೆ ತಿಳ್ಕೊ. ಎಷ್ಟು ಜನ್ಮ? ಕೋಟಿ ಜನ್ಮ ಎತ್ತಿವ, ಆದ್ರೂ ನೀ ತಿಳ್ಕೊಳ್ಳೇಬೇಕು. ಮನೆಯೊಳಗೆ ಸಾಲಿ ಕಲಿಸ್ಲಕ್ಕ ತಂದೆ ತಾಯಿ 1 ಸಾರಿ ಹಚ್ತಾರ, 2 ಸಾರಿ ಹಚ್ತಾರ, 3 ಸಾರಿ ಹಚ್ತಾರ. 2-3 ವರ್ಷ ಸಾಲಿಗೆ ಹಚ್ಚಿದ್ರು ಆ ಹುಡುಗಗೆ ಏನು ಸಾಲಿನೇ ಬರ್ಲಿಲ್ಲ ಅಂತಂದ್ರ ಸಾಲಿಗೆ ಹಚ್ಚದ್ ಬಿಟ್ಬಿಡ್ತಾರ. ಹುಡುಗ ದೊಡ್ಡದಾಯ್ತು, ಒಳ್ಳೆ ಗಡ್ಡ ಮೀಸಿ ಬರ್ಲಕತ್ತವ, ಶಾಲೆಗಂತೂ ಏನು ಕಲಿವಲ್ದ ಅಂತ ಹೇಳ್ಕೆ ಎಲ್ಲರ ದುಡಿಲಕ್ಕೆ ಹಚ್ಚಿಬಿಡ್ತಾರ. ಸಾಲಿ ತಲೆಗೆ ಹಚ್ಚಲಿಲ್ಲ ಅಂದ್ರೆ ಏನ್ ಮಾಡ್ತಾರ? ಎಲ್ಲರ ಅಂಗಡಿಯಾಗ ಚೀಟ್ ಕಟ್ಲಕ್ಕ ಅದಕ್ಕೆ ಇದಕ್ಕೆ ಹಚ್ಚಿಬಿಡ್ತಾರ. ಹೋಗಪ್ಪ ಏನ್ರಿ ಕೆಲಸ ಮಾಡಿ ಬದುಕು ನಡಿ, ಸಾಲಿ ಕಲೀಲಕ್ಕ ಆಗಂಗಿಲ್ಲ, ನಿಮ್ಗೆ ಅಕ್ಷರ ಜ್ಞಾನ ಇಲ್ಲ. ಆದರೆ ಈ ತಂದೆ ತಾಯಿ ಕಿತ ಅವ ಪರಮಪಿತ ಪರಮಾತ್ಮ ಏನದನಲ್ಲ, ನಿನ್ನ ಸಾಲಿ ಕಲೀಲಕ್ ಬರ್ತದೋ ಬಿಡ್ತದೋ ಏನಾಗ್ತದ, ನಿನ್ನ ಸ್ವರೂಪ ಅಂತ ನೀ ತಿಳ್ಕೊಳ್ಳೇಬೇಕು. ಇನ್ನ ಕೋಟಿ ಜನ್ಮ ಆದ್ರೂ ಎತ್ತಿ ಬಂದು ನಿನ್ನ ಕಾರಣ ಅದೇ ಅದ. ನಿನ್ನ ಕಾರಣ ನಿನ್ನ ಸ್ವರೂಪ ತಿಳ್ಕೋಬೇಕಾದಂತ ನಿನ್ನ ಕರ್ತವ್ಯ ಮತ್ತಿನ್ಯಾರು ಹರಿಬ್ರಹ್ಮಾದಿಗಳು ಮಾಡ್ಲಕ್ ಸಾಧ್ಯ ಅದ ಏನು? ನಿನ್ನ ಕರ್ತವ್ಯ ನೀ ಮಾಡ್ಲೇಬೇಕು. ನಿನ್ನ ಸ್ವರೂಪದ ಬಗ್ಗೆ ನೀನು ಜ್ಞಾನ ಪಡ್ಕೊಳ್ಳೇಬೇಕು. ಹೌದಾ? ಯಾವ ಕಾರಣಕ್ಕೆ ಬಂದಿರಿ ಅಂತ ಗೊತ್ತಾಯ್ತಾ? ನೀವು ಹುಟ್ಟಿ ಬಂದದ್ದು ನಿಮ್ಮ ಸ್ವರೂಪ ನೀವು ತಿಳ್ಕೋಬೇಕನ್ನ ಕಾರಣಕ್ಕೆ ಹುಟ್ಟಿ ಬಂದಿರಿ, ಮತ್ತೇನಿಲ್ಲ. ಹೊಲ ಮನಿ ಮಾಡ್ಲಕ್ಕ, ಹೆಂಡ್ರ ಮಕ್ಕಳು ಮಾಡ್ಲಕ್ಕ, ರೊಕ್ಕ ರೂಪಾಯಿ ಗಳಿಸ್ಲಕ್ಕ ಇವ್ಯಾವೂ ಅಲ್ಲ. ಸ್ವರೂಪವನ್ನು ತಿಳ್ಕೋಬೇಕನ್ನ ಕಾರಣಕ್ಕೆ ಬಂದಿರಿ. ದಟ್ ಈಸ್ ಕಾರಣ ಶರೀರ. ನಿಮ್ಮ ಸ್ವರೂಪದ ಬಗ್ಗೆ ನಿಮಗೆ ಏನು ತಿಳುವಳಿಕೆ ಇಲ್ಲ, ಆ ಭಾಗ ಒಂದು ನಿಮ್ಮ ಕಾರಣ ಶರೀರ.
ಆ ಕಾರಣ ಶರೀರ ಹೆಂಗದಪ್ಪ ಅಂದ್ರೆ ಬಂಗಾರ ಇದ್ದಂಗ ಅದ. ಆ ಬಂಗಾರದಿಂದ ಮಾಡಿದ ಆವರಣ ಯಾವುದು? ಸೂಕ್ಷ್ಮ ಶರೀರ. ನಿಮ್ಮ ಅಂತಃಕರಣ ಅಂತದಲ್ಲ, ಅದೇ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಎದರಿಂದ ಹುಟ್ಟ್ಯದ? ಕಾರಣ ಶರೀರದಿಂದ ಹುಟ್ಟ್ಯದ. ಆಭರಣ ಎದರಿಂದ ಹುಟ್ಟ್ಯದ? ಬಂಗಾರಲಿಂದ ಹುಟ್ಟ್ಯದ. ಈಗ ಆ ಆಭರಣ ಎಲ್ಲಿ ತನ ಇರ್ಲಕ್ ಸಾಧ್ಯ ಅದ? ಎಲ್ಲಿ ತನ ಬಂಗಾರ ಆಭರಣದ ಸಂಗಟ ಇರ್ತದ ಅಲ್ಲಿ ತನ ಇರ್ತದ. ಅದು ಆಭರಣ ಕರಗಿಸ್ಬಿಟ್ರ ಆಭರಣ ಹೋಗ್ತದಿಲ್ಲ. ಹಂಗ ಇಲ್ಲೇನದ? ನಿಮ್ಮದು ಕಾರಣ ಶರೀರದೊಳಗೆ ಏನದ? ನಿಮ್ಮ ಸ್ವರೂಪದ ಬಗ್ಗೆ ಅಜ್ಞಾನ ಅದ. ಅದು ಅಜ್ಞಾನ ನೀವು ಗುರುವಿನಿಂದ ಉಪದೇಶ ಪಡೆದುಕೊಂಡು ನೀವು ಅಜ್ಞಾನವನ್ನ ಕಳ್ಕೊಂಡ್ಬಿಟ್ರಿ ಅಂದ್ರೆ ಬಂಗಾರ ಕಳೆದು ಹೋಗ್ಬಿಡುತ್ತೆ. ಬಂಗಾರ ಏನಾಗ್ಬಿಡ್ತು? ಕರಗಿಬಿಡ್ತು. ಕರಗಿದ ಮೇಲೆ ಆ ಬಂಗಾರ ಯಾವ ಆಭರಣವಾಗಿ ನಿಂತದ? ಸೂಕ್ಷ್ಮ ಶರೀರ ಎನ್ನುವ ಆಭರಣವಾಗಿ ನಿಂತದ. ಈಗ ನಿಮ್ಮ ಕಾರಣ ಶರೀರದೊಳಗಿಂದು ನಿಮ್ಮ ಸ್ವರೂಪದ ಬಗೆಗಿನ ಅಜ್ಞಾನನೇ ನಷ್ಟ ಆಗಿ ಹೋದ ಮೇಲೆ ಅಲ್ಲಿ ಸೂಕ್ಷ್ಮ ಶರೀರ ಇರ್ಲಕ್ ಸಾಧ್ಯ ಅದ ಏನು? ಬಂಗಾರ ಹೋದ ಮೇಲೆ ಆಭರಣ ಇರ್ಲಕ್ ಸಾಧ್ಯ ಅದ ಏನು? ಕಾರಣ ಶರೀರದೊಳಗ ನಿಮ್ಮ ಸ್ವರೂಪದ ಅಜ್ಞಾನ ಎನ್ನುವ ಬಂಗಾರ ಹೋದ ಮೇಲೆ ಆ ಬಂಗಾರದಿಂದ ಮಾಡಿದಂತ ಅಂತಃಕರಣ ಎಂಬ ಸೂಕ್ಷ್ಮ ಶರೀರ ಇರ್ಲಕ್ ಸಾಧ್ಯ ಅದ ಏನು? ಈಗ ಏನಾಗ್ತದ? ಸೂಕ್ಷ್ಮ ಶರೀರ ಅಂತಂದ್ರೇನು? ಅದರ 5 ಕೆಲಸ ಮಾಡ್ತದದು. ಆಸಕ್ತಿ ಒಂದನೇದ್ದು, ಜ್ಞಾತೃ ಅಂತಾರ. ಆಸಕ್ತಿ ಇದ್ದಿದ್ದಿಲ್ಲ ಅಂದ್ರೆ ನೀವು ಇಲ್ಲಿ ಕೂತು ಕೇಳಕ್ಕೆ ಆಗಂಗಿಲ್ಲ, ಏನು ಕೆಲಸ ಮಾಡ್ಲಕ್ ಆಗಂಗಿಲ್ಲ. ಫಸ್ಟ್ ಆಸಕ್ತಿ. ನೆಕ್ಸ್ಟ್ ಏನು? ಜಗತ್ತಿನೊಳಗೆ ಎಲ್ಲಾ ವಿಷಯಗಳ ಜೊತೆಗೆ ಇದನ್ನ ಹೋಲಿಸಿ ನೋಡಿ ಇದು ಶ್ರೇಷ್ಠ ಅಂತ ತಿಳ್ಕೊಂಡಿರಿ. ಸಂಕಲ್ಪ ವಿಕಲ್ಪಗಳನ್ನೆಲ್ಲ ಮಾಡಿ ನೋಡಿ, ವಿಕಲ್ಪ ಅಂದ್ರೆ ಬಿಟ್ಟು ಬಿಡೋದು, ಮಾಡಬೇಕು ಅನ್ನೋದು ಸಂಕಲ್ಪ. ಇದನ್ನೇ ಕೇಳಬೇಕು. ಇಲ್ಲಿ ತನಕ ಎಲ್ಲೆಲ್ಲೋ ಏನೇನೋ ಕೇಳಿವಿ. ಇದರಷ್ಟು ಸ್ಪಷ್ಟವಾಗಿ, ಇದರಷ್ಟು ಸರಳವಾಗಿ, ಇದರಷ್ಟು ಸಮರ್ಥವಾಗಿ, ಇದರಷ್ಟು ಸಾರ್ಥಕವಾಗಿ ಎಲ್ಲಿ ಕೇಳಕ್ಕಾಗಿಲ್ಲ ಅಂತ ಅನಿಸಿ ಇಲ್ಲಿ ನೀವು ಕುಂತದ್ದೇನದ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡಿ ಕುಂತದಲ್ಲ, ಇದು ಎರಡನೇ ಮನಸ್ಸು. ಬುದ್ಧಿ ಏನ್ ಮಾಡ್ತದ? ಇದನ್ನ ಬಿಟ್ರೆ ಬೇರೆ ಏನು ಕೇಳೋದು ಬೇಡ, ಬೇರೆ ಏನಾರೇ ಬರ್ಲಿ ಅದ್ರ ಕಡೆ ಲಕ್ಷ್ಯ ಕೊಡೋದು ಬೇಡ ಅಂತ ಬುದ್ಧಿನೂ ಗಟ್ಟಿಯಾಗಿ ಕುಂತು ಬಿಡ್ತದ. ಮತ್ತೆ ಚಿತ್ತ, ಇಲ್ಲಿ ಏನಿದೆ ಹೇಳಿದ ವಿಷಯಗಳು ಗಮನ ಇಟ್ಟು ಕೇಳಿದ್ದಕ್ಕೆ ಚಿತ್ತದೊಳಗೆ ಅವು ಸಂಗ್ರಹ ಆಗ್ತಾವ. ನೀವೇನು ಕಲೆಕ್ಟ್ ಮಾಡ್ಕೆ ನೆನಪಿನಾಗ ಇಟ್ಕೋಬೇಕಂತ ಏನ್ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ದಿನ ಇದೇ ವಿಷಯ ಕೇಳ್ಕೋತಿದ್ರಿ ಅಂತಂದ್ರೆ ನಿಮ್ಮ ಚಿತ್ತದೊಳಗೆ ಇದು ವಿಷಯ ಆಟೋಮೆಟಿಕ್ ಸಂಗ್ರಹ ಆಗ್ತದೆ. ದಟ್ ಈಸ್ ಚಿತ್ತ. ಮತ್ತೆ ನಿಮ್ಮೊಳಗ ಒಳ್ಳೆ ಜ್ಞಾನ ಇದ್ದು ಆನಂದ ಇತ್ತಂದ್ರೆ ಈ ಒಂದು ಶಿವಾಚಾರ ಮಾರ್ಗದಲ್ಲಿ, ಬ್ರಹ್ಮಾಚಾರ ಮಾರ್ಗದಲ್ಲಿ, ಸದಾಚಾರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಅಲ್ಲ ಅಂತೇಳಿ ಈ ಒಂದು ಹೆಮ್ಮೆ ಏನದಲ್ಲ, ಇದು ಅಹಂಕಾರ. ಈ ರೀತಿ ಜ್ಞಾತೃ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತ ಹೇಳಕ್ಕೆ ಪಂಚ ಕೆಲಸಗಳು 5 ಕೆಲಸ ಮಾಡ್ತದೆ ಅಂತಃಕರಣ. ಈ ಅಂತಃಕರಣ ಇಷ್ಟು ಕೆಲಸ ಮಾಡುವಾಗ ಇದು ಚಲೋ ಕೆಲಸ ಯಾವಾಗ ಮಾಡಬೇಕು, ಕೆಟ್ಟ ಕೆಲಸ ಯಾವಾಗ ಮಾಡಬೇಕು? ನಿಮ್ಮ ಕಾರಣ ಶರೀರದೊಳಗೆ ಅಜ್ಞಾನ ಇತ್ತು ಅಂತಂದ್ರೆ ಕೆಟ್ಟ ಕೆಲಸ ಮಾಡ್ತದೆ. ನಿಮ್ಮ ಎದುರ ಒಂದು ಮೆಣಸಿನಕಾಯಿ ಬಜ್ಜಿ ಮತ್ತ ಒಂದು ಬಾಳೆಹಣ್ಣು ಇಟ್ರೆ ಅಂತಃಕರಣದೊಳಗೆ ಅಜ್ಞಾನ ಇತ್ತಂದ್ರೆ ಯಾವತ್ತು ತಗೋತದದು? ಕರೆದದ್ದು ಮೆಣಸಿನಕಾಯಿ ಬಜ್ಜಿನೇ ತಗೋತದ. ಕೆಮ್ಮು ಬಂದ್ರೇನು, ಜ್ವರ ಬಂದ್ರೇನು, ಕಾಮಣಿ ಆದ್ರೇನು ಮೆಣಸಿನಕಾಯಿ ಬಜ್ಜಿ ತಿನ್ನಂತದದು. ನಿಮ್ಮೊಳಗ ಕಾರಣ ಶರೀರದೊಳಗ ಜ್ಞಾನ ಇತ್ತಂದ್ರೆ, ನಿಮ್ಮ ಸ್ವರೂಪದ ಬಗ್ಗೆ ಕಾಳಜಿ ಇತ್ತು, ನಿಮ್ಮ ಶರೀರ ಚೆನ್ನಾಗಿ ಇಟ್ಕೋಬೇಕು, ಮನಸ್ಸು ಚೆನ್ನಾಗಿ ಇಟ್ಕೋಬೇಕು, ಬುದ್ಧಿ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಕಾಳಜಿ ಇತ್ತು, ಜ್ಞಾನ ಇತ್ತಂದ್ರೆ ಹಣ್ಣು ತಗೋತ. ಅದಕ್ಕೆ ಇಲ್ಲೇನಾಯ್ತು? ನಿಮ್ಮ ಕಾರಣ ಶರೀರನೇ ನಷ್ಟ ಆಗಿ ಹೋದ್ಮೇಲೆ ಈ ಅಜ್ಞಾನಿಯಾದ ಅಂತಃಕರಣ ನಷ್ಟ ಆಗಿ ಹೋಗ್ಬಿಡ್ತದೆ. ಈಗ ಅಂತಃಕರಣ ನಷ್ಟ ಆಗಿ ಹೋದವನಿಗೆ ಏನಂತಾರ?
ಕಾರಣ ಶರೀರದೊಳಗಿನ ಅಜ್ಞಾನ ನಷ್ಟ ಆಗಿ ತನ್ನ ಸ್ವರೂಪದ ಜ್ಞಾನ ಆಗಿ ಅಂತಃಕರಣ ಇಲ್ಲದಂಗೆ ಮಾಡ್ಕೊಂಡವನಿಗೆ ಏನಂತಾರ? ಜೀವನ್ಮುಕ್ತ ಅಂತಾರ. ಅವನು ಜೀವಂತವಾಗಿ ಮುಕ್ತದನೋ, ಸಜೀವವಾಗಿ ಮುಕ್ತದನೋ, ಸದೇಹ ಮುಕ್ತ ಅಂತಾರವನಿಗೆ. ಅಲ್ಲಿ ಮನಸ್ಸನ್ನೋದು ಇಲ್ಲೇ ಇಲ್ಲ ಒಂದು. ಇದೆಲ್ಲ ತಿಳ್ಕೋಬೇಕು ಚಂದ. ಆಮೇಲೆ ಏನಾಯ್ತು? ಒಳಗೆ ಅಂತಃಕರಣನೇ ಇಲ್ಲ, ಕಾರಣ ಶರೀರನೂ ಇಲ್ಲ, ಸೂಕ್ಷ್ಮ ಶರೀರನೂ ಇಲ್ಲ, ಎರಡೂ ಇಲ್ಲ ಅಂತಂದ್ಮೇಲೆ ಅವನ ಬಳಿ ಏನು ಉಳಿದದ? ಈಗ ಬರೇ ಸ್ಥೂಲ ಶರೀರ ಒಂದೇ ಉಳಿದದ. ಈಗ ಅವನಿಗೆ ಒಳಗೆ ಕಾರಣ ಶರೀರನೂ ಇಲ್ಲ, ನಷ್ಟ ಆಗೋಗ್ಬಿಟ್ಟದ. ಕಾರಣ ಶರೀರದ ಆವರಣವಾದ ಅಂತಃಕರಣನೂ ಹೋಗ್ಬಿಟ್ಟದ, ಅಜ್ಞಾನ ಹೋದ ಕಾರಣ. ಬರೀ ಸ್ಥೂಲ ಶರೀರ ಉಳಿದದ. ಆ ಸ್ಥೂಲ ಶರೀರ, ಕೇವಲ ಸ್ಥೂಲ ಶರೀರ ಉಳ್ಳಂತವನು ಬನ್ನಿ, ಆಯ್ತು, 5 ನಿಮಿಷ ಬರ್ತೇನೆ. ಅದಕ್ಕೇನಾಯ್ತು? ಈ ಸೂಕ್ಷ್ಮ ಶರೀರ, ಕಾರಣ ಶರೀರ ಎರಡು ನಷ್ಟವಾಗಿ ಕೇವಲ ಸ್ಥೂಲ ಶರೀರ ಉಳಿದವನು ಈ ಕಾರಣ ಶರೀರದೊಳಗಿನ ಅಜ್ಞಾನ ನಷ್ಟ ಮಾಡ್ಕೊಳ್ಳಕ್ಕೆ ನೀವು ಪ್ರಯತ್ನ ಮಾಡಿ ಸಾಧನೆ ಮಾಡಬೇಕಾಗ್ತದ. ಗುರುವಿನ ಹತ್ರ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ. ಹೌದಾ? ಇವನೇನ್ ಮಾಡ್ಬೇಕು? ಯಾರು? ಸ್ಥೂಲ ಶರೀರಕ್ಕೆ ಏನ್ ಮಾಡ್ಬೇಕು? ಸ್ಥೂಲ ಶರೀರ ನಷ್ಟ ಮಾಡ್ಕೋಬೇಕಾದ್ರೆ ನೀವೇನು ಮಾಡ್ಕೋಬೇಕಾಗಿಲ್ಲ. ಅದಕ್ಕೊಂದು ಆಯುಷ್ಯ ಅಂತ ಇರ್ತದೆ. ಅದು ಆಯುಷ್ಯ ತೀರಿದ ಮೇಲೆ ತಾನೇ ಹೋಗ್ಬಿಡ್ತದೆ. ಯಾವ ರೀತಿ ಹೋಗ್ತದ ಅಂತಂದ್ರೆ, ಈಗ ಕರ್ಪೂರ ಸುಟ್ರ ಅಲ್ಲಿ ಏನಾರು ಉಳಿತದೆ ಅಂತೆಳಗ? ಏನು ಉಳಿಯಂಗಿಲ್ಲ. ಕರ್ಪೂರ ಸುಟ್ರ ಹೆಂಗ ಅಲ್ಲಿ ಏನು ಉಳಿಯಂಗಿಲ್ಲ, ಹಂಗ ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳನ್ನ ನಷ್ಟ ಮಾಡಿಕೊಂಡಂತ ಜೀವನ್ಮುಕ್ತ ತನ್ನ ಸೂಕ್ಷ್ಮ ಶರೀರ ಕಾರಣ ಶರೀರಗಳನ್ನ ನಷ್ಟ ಮಾಡಿಕೊಂಡಂತ ಜೀವನ್ಮುಕ್ತ ತನ್ನ ಸ್ಥೂಲ ಶರೀರವನ್ನ ನಷ್ಟ ಮಾಡಿಕೊಂಡ್ರೆ ಅಲ್ಲಿ ಅದು ಕರ್ಪೂರ ಸುಟ್ಟಂತ ವ್ಯವಹಾರ ಆಗ್ತದ. ನಮ್ಮದು ಸೂಕ್ಷ್ಮ ಶರೀರದೊಳಗ ಅಜ್ಞಾನ ಮತ್ತೆ ಕಾರಣ ಶರೀರದೊಳಗ ಅಜ್ಞಾನ ಇಟ್ಟುಕೊಂಡು ನಮ್ಮ ಶರೀರ ನಾವು ಬಿಡ್ತೀವಲ್ಲ, ಬಿಟ್ಟಾಗ ನಮ್ದು ಹೆಂಗಿರ್ತದಪ್ಪ ಅಂದ್ರ ಕಟ್ಟಿಗೆ ಸುಟ್ರೆ ಏನ್ ಉಳಿತದ? ಅಲ್ಲಿ ಇದ್ದಲಿ ಉಳಿತದ. ಮತ್ತೆ ಬೆಂಕಿ ಹಚ್ಬೇಕಾದ್ರೆ ಇದ್ದಲಿ ಬೆಂಕಿ ಹಚ್ಬೇಕು. ಹಂಗೇನಾಗ್ತದ? ಇದ್ದಲಿ ಉಳಿಯಂತ ಜನ್ಮ ಅಜ್ಞಾನಿ ಜನ್ಮ, ಕರ್ಪೂರ ಸುಟ್ಟಂಗಾಗ ಜನ್ಮ ಬ್ರಹ್ಮಜ್ಞಾನಿಯ ಜನ್ಮ. ಈ ರೀತಿ ತಿಳ್ಕೊಂಡು ಇಲ್ಲೇನಾಗಬೇಕಾಗ್ಯದ? ಇವು ಇಲ್ಲದಂತೆ ಮಾಡ್ಕೋಬೇಕು. ಈ ಪಂಚಕ್ಲೇಶಗಳು ಇವು ಅಂತಃಕರಣದ ಧರ್ಮಗಳು. ಇವುಗಳನ್ನ ಕೆಡಿಸದೆ ಅಂತಃಕರಣದೊಳಗೆ ಇವೆಲ್ಲ ಇಟ್ಟುಕೊಂಡು ರಾಗ ದ್ವೇಷ ಅಭಿನಿವೇಶ, ನಾನು ನನ್ನದು ಮತ್ತೆ ತನ್ನ ಸ್ವರೂಪದ ಬಗ್ಗೆ ಅಜ್ಞಾನ, ಇವೆಲ್ಲ ಹಂಗೆ ಇಟ್ಟುಕೊಂಡು ನಾವು ಬ್ರಹ್ಮ ಅಂತೇಳಿ ಉಪದೇಶ ತಗೊಂಡು ಅಹಂ ಬ್ರಹ್ಮಾಸ್ಮಿ ಅಥವಾ ಶಿವೋಹಂ ಅಂತಂದ್ರ ಹೆಂಗ ಸಾರ್ಥಕ ಆಗ್ತದಪ್ಪ? ಈ ಶಿವ ಅಂತ ಹೆಸರಿಟ್ಟಿವಲ್ಲ, ಈ ಶಿವ ಆ ಶಿವ ಅಲ್ಲ, ಈ ಬ್ರಹ್ಮ ಆ ಬ್ರಹ್ಮ ಅಲ್ಲ. ಹೆಸರಿಗೆ ಮಾತ್ರ ಶಿವ. ಅದಕ್ಕೆ ಹೆಸರಿಗೆ ಮಾತ್ರ ಶಿವ ಅನ್ನೋದ್ರ ಬಗ್ಗೆ ವರ್ಣನ ನಾಳೆ ಮಾಡೋಣ. ಈ ಅಭಿನಿವೇಶ ಅಹಂಕಾರ ಅನ್ನೋದು ಏನ್ ಮಾಡ್ತದಂತಂದ್ರೆ ನಮ್ಮನ್ನ ಭಯಂಕರ ದೊಡ್ಡ ನಷ್ಟಕ್ಕೆ ಈಡು ಮಾಡ್ತದ. ಹೆಂಗ್ ಮಾಡ್ತದ ಅಂತಂದ್ರ, ಒಬ್ಬನು ಭಾರಿ ದೊಡ್ಡ ಕಲಾಕಾರ ಇದ್ನ, ಭಾರಿ ದೊಡ್ಡ ಕಲಾಕಾರ. ಅವನಿಗೆ ಏನ್ ಬಂತು? ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಬಂತು. ಆ ಪ್ರಶಸ್ತಿ ಬಂದದ್ದು ಲೆಟರ್ ಬಂತು, ಇಂಥದೇನೋ ನಿನಗೆ ಪ್ರಶಸ್ತಿ ಬರ್ತದಪ್ಪ ಅಂತೇಳಿ. ಅವನೇನ್ ಮಾಡ್ಬಿಟ್ಟ? ಅದನ್ನು ತಗೊಂಡು ನಮ್ ಕಂಬಿ ಗುರುಗಳ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು, ಇದು ನೋಡಪ್ಪ ನನಗೆ ಹಿಂಗ್ ಲೆಟರ್ ಬಂದದ, ಹೆಂಗ್ ಮಾಡಮ್ಮ? ಅದಕ್ಕೆ ಗುರುಗಳು ಏನಂದ್ರು, ಭಾರಿ ದೊಡ್ಡ ಕಲಾಕಾರದಿ, ನಿನಗ ಇಂಥದೊಂದು ಪ್ರಶಸ್ತಿ ಬಂದದ ಖರೆ, ಆದ್ರ
ನಿನ್ನ ಆಯುಷ್ಯನೇ ಇಲ್ಲಲ್ಲ, ಅದು ಪ್ರಶಸ್ತಿ ಬರೋ ಟೈಮ್ನಾಗ ನೀನೇ ಇರಂಗಿಲ್ಲ, ಏನಾಗ್ತದ್ರಿ? ಅರೆ ನಿನ್ನ ಆಯುಷ್ಯ ಮುಗಿದು ಹೋಗಿರ್ತದ, ಅದು ನೀ ಸತ್ ಮೇಲೆ ಬರ್ತದ, ನಿನಗೆ ಬದುಕಿರೋದ್ರಿಗೆ ನಿನಗೆ ಆಯುಷ್ಯ ಇಲ್ಲ, ನಿನಗೆ ತಗೊಳಕ್ಕಾಗಲ್ಲ ಅದು. ಇದೆ ಅಂತದ್ ಹೇಳ್ಬಿಟ್ರಿ ನಮಗ ಅಂತ. ಅದಕ್ಕೆ ಹೆಂಗ್ ಮಾಡಮ್ಮತ್ತ ಅದನ್ನ ಹೆಂಗಾರ ಮಾಡಿ ತಗೋಬೇಕಲ್ಲ, ಜೀವಂತ ಇರ್ಬೇಕಲ್ಲ, ಹೆಂಗ್ ಮಾಡಬೇಕು? ಅದಕ್ಕೆ ಗುರುಗಳು ಏನ್ ಮಾಡಿದ್ರು, ಒಂದು ಐಡಿಯಾ ಕೊಟ್ರು. ನಿನಗೆ ಜೀವ ಒಯ್ಲಕ್ಕೆ ಯಾರು ಬರ್ತಾರಪ್ಪ? ಯಮಧರ್ಮ ಬರ್ತಾನ, ಅಥವಾ ಯಮದೂತರು ಬರ್ತಾರ. ಆ ಯಮದೂತರು ಬಂದಾಗ ನಿನಗ ಕನ್ಫ್ಯೂಸ್ ಆಗಂಗ್ ಮಾಡಿಬಿಡು, ಅವರು ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತಾರ. ಕಡಿ ಹೋದ್ಮೇಲೆ ನೀನ್ ಬದುಕಿರ್ತಿದಿ, ಆಮೇಲೆ ತಗೊಳಕತ್ತಿ. ಏನ್ ಮಾಡ್ಬೇಕು? ಬೇಕಾದಂತ ಕಲಾಕಾರದಿ ನಿನ್ನಂತವೇ ಒಂದು ಊರ್ ತುಂಬಾ ಮೂರ್ತಿ ಮಾಡಿ ಇಟ್ಬಿಡು, ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಮನಿ ತುಂಬಾ ಮಾಡಿ ಇಟ್ಬಿಡು. ಎಲ್ಲಿ ಬೇಕಲ್ಲಿ ಬಂದು ನೀ ಯಾರತ್ತೆ ಗೊತ್ತಲ್ಲಾರ್ದು ಅವ್ರು ಕನ್ಫ್ಯೂಸ್ ಆಗಿ ಒಳ್ಳೆ ಹೋಗ್ತಾರ. ಮತ್ತೇನ್ ಮಾಡ್ದವ? ಮೂರ್ತಿ ಮಾಡಿ ಅಲ್ಲೊಂದು ಇಲ್ಲೊಂದು ಇಟ್ಟ, ಮನಿ ಬಾಗಿಲ್ಗೊಂದಿಟ್ಟ, ಒಳಗೊಂದಿಟ್ಟ, ಎಲ್ಲಿಟ್ಟ, ತಾನು ಜೀವಂತವಾಗಿ ಆ ಗೊಂಬೆಗಳ ಸಂಗಟ ನಿಂತು ಬಿಟ್ಟ, ತಾನು ಒಂದು ಗೊಂಬೆಯಾಗಿ. ಅವನಿಗೆ ಏನಾಗ್ಬಿಡುತ್ತೆ? ಯಮದೂತರು ಬಂದವರಿಗೆ, ಇದೇನಿದು ಗೊಂಬೆಗಳು ಇಷ್ಟೊಂದು ಮನಿ ತುಂಬ ಗೊಂಬೆಗಳು, ಯಾವುದು ಖರೆ ಯಾವುದು ಸತ್ಯ ಯಾವುದು ಮಿಥ್ಯ, ಖರೆ ಗೊಂಬೆ ಯಾವುದು ಖರೆ ಮನುಷ್ಯ ಯಾವುದು ಅದು ಗೊತ್ತಲ್ಲ. ಅವು ವಾಪಸ್ ಹೋಗ್ಬಿಟ್ಟು ಯಮದೂತರು ವಾಪಸ್ ಹೋಗ್ಬಿಟ್ರು. ಯಮದೂತರು ವಾಪಸ್ ಹೋದ ಕೂಡ್ಲೇನೆ, ಯಾಕ ಇದು ಕರ್ಕೊಂಬರ್ಲಿಲ್ಲಲ್ಲ ಇವನಿಗೆ ಅಂತ ಯಮಧರ್ಮ ಕೇಳಿದ್ರೆ, ಅವಾಗ ಯಮದೂತರು ಹೇಳಿದ್ರತ್ತ, ಊರು ತುಂಬಾ ಒಂದೇ ಮಾರಿ ಗೊಂಬೆಗಳು, ಅದ್ರಾಗ ಜೀವಂತ ಮನುಷ್ಯ ಯಾವುದು ಗೊಂಬೆ ಯಾವುದು ಗೊತ್ತಾಗ್ಲಿಲ್ಲ, ಅದಕ್ಕೆ ಬಿಟ್ಟು ಬಂದೆವು ನಾವು. ಅದಕ್ಕೆ ಯಮಧರ್ಮ ಏನ್ ಮಾಡಿದ್ನಂತ, ಆ ಯಮದೂತರು ಕಿವ್ಯಾಗ ಹೇಳಿದ್ನಂತ ಏನೋ ಒಂದು ಸೂತ್ರ. ಅವಾಗ ಅವ್ರು ಮತ್ತೆ ಯಮದೂತರು ಬಂದ್ರಂತ. ಬಂದ ಮೇಲೆ ಆ ಗೊಂಬೆಗಳು ಮಾಡಿ ಇಟ್ಟಿದ್ನಲ್ಲ, ಸುತ್ತಮುತ್ತ ಒಂದು 8-10 ಗೊಂಬೆಗಳು ಮಾಡಿ ಇಟ್ಟಿದ್ನಲ್ಲ, ಆ ಗೊಂಬೆಗಳ ಮುಂದೆ ನಿಂತು ಅವ್ರು ಏನ್ ಮಾಡ್ಲಕತ್ತಿರತ್ತ, ಹೊಗಳಲಕತ್ತಿ ಬಿಟ್ರತ್ತ. ಏನು ಊರು ತುಂಬಾ ಎಲ್ಲ ಸರ್ಕಲ್ನಾಗನು ಇವಂದೇ ಗೊಂಬೆಗಳು, ಇವಂದೇ ಮೂರ್ತಿಗಳು, ಮನಿ ಒಳಗನು ಇವಂದೇ ಮೂರ್ತಿ. ಈ ಕಲಾಕಾರ ಎಂತ ಅಪ್ರತಿಮ ಕಲಾಕಾರ ಅದನ್ನ, ಎಷ್ಟು ಶ್ರೇಷ್ಠ ಕಲಾವಿದ ಅದನ್ನ, ಅವ ಎಲ್ಲಿರ್ಬೇಕಪ್ಪ, ಅವನಿಗೆ ನೋಡ್ಬೇಕನ್ಸ್ಲಕತ್ತದ, ಅವನಿಗೆ ಪ್ರಶಸ್ತಿ ಕೊಡ್ಬೇಕನ್ಸ್ಲಕತ್ತದ. ಯಮದೂತರು ಹೊಗಳಲಕತ್ತರತ್ತ. ಇವನಿಗೆ ಜೀವ ತಡ್ಕೊಳಕ್ಕೆ ಆಗ್ಲಿಲ್ಲತ್ತ. ನಾನೇ ರೀ ಈ ಮೂರ್ತಿ ಮಾಡ್ದವ ಅಂತ ಹೇಳಕ್ಕೆ ಹೊರಗೆ ಬಂದ್ಬಿಟ್ಟಂತ ಆ ಮೂರ್ತಿ ಒಳಗಿಂದ. ಇದು ಯಾವುದು? ಎದರ ಸಲುವಾಗಿ ಐತಿದು? ಅಭಿನಿವೇಶ ಹೌದಾ? ಅಲ್ಲ, ಅಹಂಕಾರ, ನಾನು ನನ್ನದು, ಈ ಜಗತ್ತು ಸತ್ಯ, ಈ ಅಜ್ಞಾನ, ಈ ಕಾರಣಕ್ಕೆ ಏನಾಗ್ಬಿಡ್ತು, ಅವ ಹೊಗಳಿಕೆಗೆ ಮೆಚ್ಚಿಕೊಂಡು ನಾನೇ ರೀ ಈ ಮೂರ್ತಿ ಮಾಡದವ ಅಂತೇಳಿ ಎದ್ದು ಹೊರಗೆ ಬಂದ್ಬಿಟ್ಟಂತ. ಅವಾಗ ಅವರಿದ್ರ, ನಮಗ್ ಬೇಕಾದವ ನೀನೇ ಅದೀಯಪ್ಪ, ನಡಿ ಹೋಗಮ್ಮತ್ ಕರ್ಕೊಂಡವ. ಹಿಂಗ ನಾನು ಅನ್ನೋಂಥದ್ದು ನಮಗೇನ್ ಮಾಡ್ತದಪ್ಪ ಅಂತಂದ್ರೆ, ಸರ್ವನಾಶಕ ದಾರಿ ಮಾಡಿಕೊಡ್ತದೆ. ಎಂಥದ್ದು? ವಾಚ್ಯಾರ್ಥ, ಲಕ್ಷ್ಯಾರ್ಥದ ನಾನು. ಅದ್ರಾಗ ಏನಾರ ವ್ಯತ್ಯಾಸದ ಏನು? ಈಶ್ವರನ ಲಕ್ಷ್ಯಾರ್ಥನು ಶುದ್ಧ ಬ್ರಹ್ಮನೇ, ಜೀವನ ಲಕ್ಷ್ಯಾರ್ಥನು ಶುದ್ಧ ಬ್ರಹ್ಮನೇ. ಲಕ್ಷ್ಯಾರ್ಥದೊಳಗೆ ಏನೂ ವ್ಯತ್ಯಾಸ ಇಲ್ಲ, ವಾಚ್ಯಾರ್ಥದ ವ್ಯತ್ಯಾಸ. ಒಬ್ಬವ ದೊಡ್ಡ ಕಸದ ಬುಟ್ಟಿ ಹೊತ್ಕೊಂಡು ನಿಂತಾನೆ, ಒಬ್ಬವ ಸಣ್ಣ ಕಸದ ಬುಟ್ಟಿ ಹೊತ್ಕೊಂಡು ನಿಂತಾನೆ. ಕಸದ ಬುಟ್ಟಿ ಇಳಿಸಿದ್ರೆ ಸಾಕು, ಅವರಿಬ್ರು ಶುದ್ಧ ಬ್ರಹ್ಮ ಸ್ವರೂಪರೇ ಅದ. ಇಷ್ಟದ ನೋಡ್ರಿ. ಇದ್ರ ಮುಂದಿಂದು ಯೋಗ್ಯತೆ ಇರಲಾರ್ದೆ ನಾವು ಸುಮ್ಮನೆ ಏನಾರ ಒಂದು ಹೆಸರಿಗೆ ಅನ್ಕೊಳ್ಳೋದಲ್ಲ, ಇದು ತಿಳ್ಕೋಬೇಕಾಗ್ಯದ ಅಷ್ಟೇ. ತಿಳ್ಕೊಂಡು ಅದೇ ಆಗಿ ಅದರಂಗೆ ಬದುಕಬೇಕಾಗ್ಯದ. ಅದ್ರ ಬಗ್ಗೆ ಅವ್ರು ಹೇಳ್ತಾರೆ, ಸೂಕ್ಷ್ಮವಾದ ಒಂದು ಪ್ಯಾರ ಹೇಳಿ ಇಷ್ಟ ತನಕ ಆಯ್ತು. ಮುಂದಿನ ಪ್ಯಾರ ನಾಳೆ ನೋಡೋಣ, ದೇವರ ಅನುಕೂಲ ಮಾಡಿ ಕೊಟ್ರೆ ಆಯ್ತು. ಒಳ್ಳೆಯದಾಗಲಿ. ನಮಸ್ಕಾರ ಎಲ್ಲರಿಗೂ. ಶರಣಾರ್ಥಿ. మీరు ఉపయోగం పాట